Good evening, children. Welcome to my channel. I am Pradeep of Math Teacher. Children, ಇವತ್ತಿನ ಕ್ಲಾಸಲ್ಲಿ ನಾವು ಮೋಡನ್ನು ಕಲಿಯೋಣ. ಸೊ ಹೌ ಟು ಫೈಂಡ್ ದ ಮೋಡ್ ಫಾರ್ ದ ಗಿವನ್ ಡೇಟಾ. ಕೊಟ್ಟಿರೋ ಡೇಟಾಗೆ ಮೋಡನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಕಲಿಯೋಣ ಚಿಲ್ಡ್ರನ್ಸ್, ರೈಟ್? ಸೊ ಚಿಲ್ಡ್ರನ್ಸ್, ಈ ಕ್ವಶನ್ ನಿಮ್ಮ SSLC ಎಕ್ಸಾಮಿನೇಷನಲ್ಲಿ ಖಂಡಿತವಾಗ್ಲೂ ಬರುವಂತಹ ಒಂದು ಕ್ವಶನ್, ರೈಟ್? ಸೊ 3 ಮಾರ್ಕ್ಸ್ಗೆ ಈ ಕ್ವಶನನ್ನು ಕೇಳ್ತಾರೆ. ಹಾಗಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ನೀಟಾಗಿ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಹಾಗೆ ಕೇಳಿಸ್ಕೊಳ್ಳಿ, ಹಾಗೆ ಅದನ್ನೇ ಫಾಲೋ ಅಪ್ ಮಾಡಿ. ಲಾಸ್ಟಲ್ಲಿ ನಿಮಗೆ ಇದ್ರ ಬೇಸ್ ಮೇಲೆ ನಾನು ನಿಮಗೆ ಕ್ವಶನ್ಸ್ಗಳನ್ನ ಕೊಡ್ತೀನಿ, ಬೇರೆ ಥರದ ಕ್ವಶನ್ಸ್ಗಳನ್ನ ಕೊಡ್ತೀನಿ. ಸೊ ಆ ಕ್ವಶನ್ಸ್ಗಳನ್ನ ಈ ಮೆಥಡಲ್ಲಿ, ನಾವು ಮಾಡಿರುವಂತಹ ಮೆಥಡಲ್ಲಿ ಸಾಲ್ವ್ ಮಾಡ್ಕೊಂಡು ಹೋಗಿ ನೀವು ಎಕ್ಸಾಮಿನೇಷನ್ಗೆ ಕಲ್ತ್ಕೊಂಡು ಎಕ್ಸಾಮಿನೇಷನಲ್ಲಿ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಕಂಪಲ್ಸರಿ ಸಿಗುತ್ತೆ ಚಿಲ್ಡ್ರನ್ಸ್. ಓಕೆ, ಹಾಗಾದರೆ ಸ್ಟಾರ್ಟ್ ಮಾಡೋಣ. ಸೊ ನಾನು ಹೇಳಿರೋದನ್ನು ನೀವು ಜಸ್ಟ್ ಫಾಲೋ ಅಪ್ ಮಾಡಿಕೊಂಡು ಹೋಗಬೇಕು ಚಿಲ್ಡ್ರನ್ಸ್, ಆಗ 3 ಮಾರ್ಕ್ಸ್. ಸೊ SSLC ಎಕ್ಸಾಮಿನೇಷನಲ್ಲಿ ಪಾಸ್ ಆಗೋದು ಹೇಗೆ ಅನ್ನೋದ್ರಲ್ಲಿ ಮೊದಲನೇ ಪಾರ್ಟ್ ಇದು. ಅದರಲ್ಲಿ ಮೊದಲನೇ ಕ್ವಶನನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಇದಕ್ಕೆ 3 ಮಾರ್ಕ್ಸ್, ಇಟ್ ಕನ್ಸಿಸ್ಟ್ ಆಫ್ 3 ಮಾರ್ಕ್ಸ್. 3 ಮಾರ್ಕ್ಸ್ ಇರುತ್ತೆ. ಈಗ 3 ಮಾರ್ಕ್ಸನ್ನು ಹೇಗೆ ತಗೊಳ್ಳೋದು ಅನ್ನೋದನ್ನು ನಾವು ಕಲಿಯೋಣ ಚಿಲ್ಡ್ರನ್ಸ್. ಓಕೆ, ಜಸ್ಟ್ ಡೂ ಫಾಲೋ ವಾಟ್ ಐ ವಿಲ್ ಸೇ. ನಾನು ಏನು ಹೇಳ್ತೀನಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ತೀನಿ, ಆ ಸ್ಟೆಪ್ಸನ್ನು ಫಾಲೋ ಮಾಡಿ ಚಿಲ್ಡ್ರನ್ಸ್. ಸೊ ನಿಮಗೆ 3 ಮಾರ್ಕ್ಸ್ ಸಿಗ. ಫಸ್ಟ್ ಆಫ್ ಆಲ್ ಕ್ಲಾಸ್ ಇಂಟರ್ವಲ್ ಕೊಟ್ಟಿರ್ತಾರೆ ಮತ್ತು ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ. ನೀವು ಕ್ಲಾಸ್ ಇಂಟರ್ವಲ್ನ ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ಕ್ಲಾಸ್ ಇಂಟರ್ವಲ್ ಹೀಗಿದೆ: 0 to 20, 20 to 40, 40 to 60, ಅಪ್ ಟು 100 to 120. ಹಾಗೆ ಫ್ರೀಕ್ವೆನ್ಸಿ ಜಸ್ಟ್ ಅಬ್ಸರ್ವ್ ಮಾಡಿದ್ರೆ 10, 35, 52, 61, 38 ಆ್ಯಂಡ್ 24. ನಾವು ಈ ಥರ ಕೊಟ್ಟಾಗ ಹೌ ಟು ಫೈಂಡ್ ದ ಮೋಡ್, ಹೇಗೆ ಫೈಂಡ್ ಔಟ್ ಮಾಡೋದು ಮೋಡ್ ಅನ್ನೋದನ್ನು ನಾವು ಈಗ ಕಲಿಯೋಣ, ರೈಟ್ ಚಿಲ್ಡ್ರನ್ಸ್? ನಾವು ಫಸ್ಟ್ ಐ ವಿಲ್ ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಮೋಡ್. ಮೋಡ್ ಫೈಂಡ್ ಔಟ್ ಮಾಡೋದಕ್ಕೆ ಇರುವಂಥ ಫಾರ್ಮುಲಾವನ್ನು ಬರೀತೀನಿ ನಾನು. ನಾವು ವಾಟ್ ಇಸ್ ದ ಫಾರ್ಮುಲಾ? ಫಾರ್ಮುಲಾ ಸೇಸ್ ಮೋಡ್ ಈಕ್ವಲ್ಸ್ L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 minus F0 minus F2 into H. So this is the formula children to find the mode. Now ಇನ್ನೊಂದ್ಸಲ ಹೇಳ್ತೀನಿ, L plus F1 minus F0 divided by 2F1 minus F0 minus F2 into H. Now ಹಾಗಾದರೆ ಮೋಡ್ ಫೈಂಡ್ ಔಟ್ ಮಾಡೋದಕ್ಕೆ ಇಷ್ಟೆಲ್ಲ ಡೇಟಾ ಬೇಕು ನನಗೆ. ಹಾಗಾದರೆ ಇದರಲ್ಲಿ L ಅಂದರೆ ಏನು, F1 ಅಂದರೆ ಏನು, F0 ಅಂದರೆ ಯಾವುದು, F2 ಅಂದರೆ ಯಾವುದು, ಅದನ್ನು ನಾವು ಈ ಡೇಟಾ ಥ್ರೂ ಈ ಟೇಬಲ್ನಲ್ಲಿ ನಾವು ಐಡೆಂಟಿಫೈ ಮಾಡ್ಕೋಬೇಕು ಆ್ಯಂಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಚಿಲ್ಡ್ರನ್ಸ್, ರೈಟ್? ನಾವು ಹಾಗಾದರೆ L ಅಂದರೆ ಏನು? L ಅಂದರೆ ಲೋಯರ್ ಲಿಮಿಟ್. ಚಿಲ್ಡ್ರನ್ಸ್, L ಅಂದ್ರೆ ಏನು? ಲೋಯರ್ ಲಿಮಿಟ್ ಆಫ್ ಅ ಮಾಡೆಲ್ ಕ್ಲಾಸ್. ಕ್ಲಾಸ್ ಇಂಟರ್ವಲಲ್ಲಿ ಬರುವಂಥ ಒಂದು ಮಾಡೆಲ್ ಕ್ಲಾಸ್ನ ಲೋಯರ್ ಲಿಮಿಟ್. ಹಾಗಾದರೆ ವಿ ನೀಡ್ ಟು ಚೂಸ್ ಒನ್ ಆಫ್ ದ ಮಾಡೆಲ್ ಕ್ಲಾಸ್. ನಾವು ಹೌ ಟು ಚೂಸ್? ಹಾಗಾದರೆ ಮಾಡೆಲ್ ಕ್ಲಾಸು ಒಂದು ನಮಗೆ ಬೇಕಾಗಿರೋದ್ರಿಂದ ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದು ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಚಿಲ್ಡ್ರನ್ಸ್, ಜಸ್ಟ್ ಅಬ್ಸರ್ವ್ ದ ಫ್ರೀಕ್ವೆನ್ಸಿ. ಈ ಫ್ರೀಕ್ವೆನ್ಸಿಯಲ್ಲಿ ಹೈಯೆಸ್ಟ್ ಯಾವ ಫ್ರೀಕ್ವೆನ್ಸಿ ಇದೆ ಚೆಕ್ ಮಾಡಿ. ಎಸ್, ಯಾವುದಿದೆ? 61. ಸೊ ದಿಸ್ ಈಸ್ ದ ಹೈಯೆಸ್ಟ್ ಒನ್ ಫ್ರೀಕ್ವೆನ್ಸಿ ಇರೋವಂಥದ್ದು. ಸೊ ದೇರ್ಫೋರ್ ಯು ನೀಡ್ ಟು ಚೂಸ್ ದಿಸ್ ಮಾಡೆಲ್ ಕ್ಲಾಸ್. ಈ ಮಾಡೆಲ್ ಕ್ಲಾಸನ್ನು ನೀವೇನು ಮಾಡಬೇಕು? ಚೂಸ್ ಮಾಡಬೇಕು. ನೋ ವಾಟ್ ಇಸ್ ಒನ್ ಬೈ L? L ಅಂದರೆ ಲೋಯರ್ ಲಿಮಿಟ್ ಆಫ್ ಅ ಮಾಡೆಲ್ ಕ್ಲಾಸ್. ಹಾಗಾದರೆ ಇದರಲ್ಲಿ ಲೋಯರ್ ಲಿಮಿಟ್, ದಿಸ್ ಈಸ್ ಕಾಲ್ಡ್ ಆಸ್ ಲೋಯರ್ ಲಿಮಿಟ್, ದಿಸ್ ಈಸ್ ಕಾಲ್ಡ್ ಆಸ್ ಅಪ್ಪರ್ ಲಿಮಿಟ್ ಚಿಲ್ಡ್ರನ್ಸ್. ಇದರಲ್ಲಿ ದಿಸ್ ಈಸ್ ಕಾಲ್ಡ್ ಆಸ್ ಲೋಯರ್ ಲಿಮಿಟ್, ದಿಸ್ ಈಸ್ ಕಾಲ್ಡ್ ಆಸ್ ಅಪ್ಪರ್ ಲಿಮಿಟ್. ನಾವು ಹಾಗಾದರೆ L ಅಂದರೆ ಏನು ಫಾರ್ಮುಲಾದಲ್ಲಿ ಅಪ್ಲೈ ಮಾಡಬೇಕು ಅಂದರೆ
ಯಾವ ಮಾಡಲ್ ಕ್ಲಾಸ್ ತಗೊಂಡಿರ್ತೀವೋ ಆ ಮಾಡಲ್ ಕ್ಲಾಸ್ದು ಲೋಯರ್ ಲಿಮಿಟ್. ಸೊ ದೇರ್ ಫಾರ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಲ್ ಚಿಲ್ಡ್ರನ್ಸ್? ಹಾಗಾದ್ರೆ ಎಲ್ ವ್ಯಾಲ್ಯೂ ಏನು? ಸೊ ಎಲ್ ಇಸ್ ಈಕ್ವಲ್ಸ್ ಟು ಲೋಯರ್ ಲಿಮಿಟ್ ಆಫ್ ಅ ಮಾಡಲ್ ಕ್ಲಾಸ್ 60. ಸೊ ದೇರ್ ಫಾರ್ 60. Right childrens? Understood? Right. Next, we need to take F1, F0, F2. Now I'll write here F0 andre yavadu, F1 andre, F2 andre. I'll write. Now ಯಾವುದು ಅಂತಂದರೆ ಚಿಲ್ಡ್ರನ್ಸ್, ಯಾವ ಮಾಡಲ್ ಕ್ಲಾಸ್ ತಗೊಂಡಿರ್ತೀರೋ ಆ ಮಾಡಲ್ ಕ್ಲಾಸ್ದು ಫ್ರೀಕ್ವೆನ್ಸಿನ ವಿ ನೀಡ್ ಟು ಟೇಕ್ ದಟ್ ಆಸ್ F1. ರೈಟ್ ಚಿಲ್ಡ್ರನ್ಸ್? ಆ್ಯಂಡ್ ಅದರ ಮೇಲ್ಭಾಗದ್ದು ದ ಅಪ್ಪರ್ ಸೈಡ್, ಸೊ ಅದನ್ನು ವಿ ನೀಡ್ ಟು ಕಾಲ್ ದಟ್ ಆಸ್ F0 ಚಿಲ್ಡ್ರನ್ಸ್. ಆ್ಯಂಡ್ F2 ಅಂದರೆ ಯಾವ ಮಾಡಲ್ ಕ್ಲಾಸ್ ತಗೊಂಡಿದ್ದೀರೋ ಆ ಮಾಡಲ್ ಕ್ಲಾಸ್ ಫ್ರೀಕ್ವೆನ್ಸಿ ಕೆಳಗಡೆ ಫ್ರೀಕ್ವೆನ್ಸಿನ ವಿ ನೀಡ್ ಟು ಟೇಕ್ F2. ಗೊತ್ತಾಯ್ತಾ ಚಿಲ್ಡ್ರನ್ಸ್? ಸೊ ಹಾಗಾದರೆ F0 ಅಂದರೆ ಎಷ್ಟು? F0 ಅಂದರೆ F0 ಅಂದರೆ 52, F1 ಅಂದರೆ 61, ಹಾಗೆ F2 ಅಂದರೆ 38. ಆ್ಯಂಡ್ ಲಾಸ್ಟ್ ಇನ್ನೊಂದು ವ್ಯಾಲ್ಯೂ ಬೇಕು ನನಗೆ. ಯಾವುದು ಚಿಲ್ಡ್ರನ್ಸ್? ಹೆಚ್ ಅಂದರೆ ಏನು ಅಂದರೆ ದ ಸೈಜ್ ಆಫ್ ಅ ಕ್ಲಾಸ್ ಇಂಟರ್ವಲ್. ಕೊಟ್ಟಿರುವಂತಹ ಕ್ಲಾಸ್ ಇಂಟರ್ವಲ್ನ ಸೈಜ್. ಸೊ ನಿಮ್ಮ ಕ್ಲಾಸ್ ಇಂಟರ್ವಲ್ ಸೈಜ್ ಬೇಕು ಅಂದರೆ ಅಪ್ಪರ್ ಲಿಮಿಟಿಂದ ಲೋಯರ್ ಲಿಮಿಟ್ನ ಸಬ್ಟ್ರಾಕ್ಟ್ ಮಾಡಿ ಅಲ್ಲಿ ಗೆಟ್ ಟು ನೋ ದ ಕ್ಲಾಸ್ ಇಂಟರ್ವಲ್ ಸೈಜ್. ಸೊ 40 to 20. ಸೊ ದ ಆನ್ಸರ್ ಇಸ್ 20. ಸೊ therefore how much the class interval size is? 20. Yes. Now just observe the formula. We need L. ಮೋಡ್ ಫೈಂಡ್ ಔಟ್ ಮಾಡಬೇಕು ಅಂದರೆ ವಿ ನೀಡ್ ಎಲ್ ಇದೆಯಾ? ಎಲ್ಲಿದೆ. F1 ಬೇಕು. F1 ಇದೆಯಾ? ಎಸ್ F1 ಇದೆ. F0, ಎಸ್ F0 ಇದೆ. F1 is there, F0 is there, F2 is there, ಇಂಟು ಹೆಚ್ is there. ಹಾಗಾದರೆ ಮೋಡ್ ಫೈಂಡ್ ಔಟ್ ಮಾಡಬೇಕಂದ್ರೆ ನಮಗೆಲ್ಲ ಡೇಟಾ ಸಿಕ್ತು. ಸೊ ನಮ್ಮ ಕೆಲಸ ಈಗ ವಿ ನೀಡ್ ಟು ಅಪ್ಲೈ ದಿಸ್ ಡೇಟಾ ಟು ದಿಸ್ ಫಾರ್ಮುಲಾ. ಆಗ ನಿನಗೆ ಮೋಡ್ ಫೈಂಡ್ ಔಟ್ ಮಾಡೋದು ಗೊತ್ತಾಗತ್ತೆ ಆ್ಯಂಡ್ ಮೋಡ್ ಕೂಡ ಬರುತ್ತೆ. ಹಾಗಾದರೆ ಅಪ್ಲೈ ಮಾಡೋಣವಾ? ಸೊ mode equals, now what is L? L is 60 plus, what is F1 children? F1 is 61 minus F0 is 52 divided by, what is F1? F1 is how much? 61. So therefore 2 into F1. So therefore 2 into 61. 2 into 61 minus F0 is 52 minus F2 is 38 into, what is H? H is how much? 20. So 90. Okay. Now ಸೊ ಫಾರ್ಮುಲಾ ಇದೆ, ಫಾರ್ಮುಲಾಗೆ ಡೇಟಾ ಅಪ್ಲೈ ಮಾಡಿದ್ವಿ. ನಾವು ವಿ ನೀಡ್ ಟು ಸಿಂಪ್ಲಿಫೈ ದಿಸ್. ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಗೆಟ್ ಟು ನೋ ದ ಮೋಡ್. ಓಕೆ, ಸೊ ದಟ್ಸ್ ಈಕ್ವಲ್ಸ್ ಟು ಕೀಪ್ ದ 60 ಆಸ್ ಇಟ್ ಈಸ್ ಚಿಲ್ಡ್ರನ್ಸ್ ಪ್ಲಸ್, ಇಫ್ ಯು ಸಬ್ಟ್ರಾಕ್ಟ್ 61 minus 52, 61 52 ಹೋದರೆ 9 divided by, so 61 2s are 1 2s are 2, 6 2s are 12. So therefore it's 122, right? Minus into minus is plus, so we need to add 8 plus 2 is 8 plus 2 is 10, 0 and 1, 5 plus 3 is 8 plus 1 is 9, and also you need to put the sign of a biggest number. Minus into minus is plus, we have added, and also we need to put the sign of a biggest number. So biggest number sign yaudide? Minus. So therefore minus into 20. Right children? Now as usual keep the 60 as it is. 9 divided by, subtract 122 minus 90. If you subtracted 122 minus 90 is nothing but 32, right? Now into 20, right? Now as usual keep the 60 as it is. So multiple 9 into 20, 29s are, so 29s are
It's 180 divided by 32 children, right? Now divide 180 by 32. So divide ಮಾಡೋಣ 180 ನ 32 ಇಂದ divide ಮಾಡೋಣ, right? So I'll divide here, right? 180, you need to divide it by 32, right? So 32 divided by 180. Now 32 5s 32 5s 160, right? So 0 8 ಅಲ್ಲಿ 6 ಹೋದ್ರೆ 2, so the remainder is 20, right? So 20 32 ಇಂದ ಡಿವೈಡ್ ಆಗಲ್ಲ, ಸೊ ಹಾಗಾದ್ರೆ ಪಾಯಿಂಟ್ ಹಾಕೊಳ್ಳಿ, ಸೊ 0 ಬರ್ಕೊಳ್ಳಿ. ಸೊ ನಾವು ಇಟ್ ವಿಲ್ ಬಿಕಮ್ 200. ನಾವು 200 ನ ಡಿವೈಡ್ ಮಾಡಿ ಚಿಲ್ಡ್ರನ್ಸ್. ಸೊ 32 ಇಂದ ಡಿವೈಡ್ ಮಾಡಬೇಕು. ಸೊ 32 6, ಸೊ 32 6 192, right children? Now subtract it. So if you subtract means it will become 10 al 2 hodre 8, so nothing but 200 192 hodre 8, right? Now 8 na 32 in the divide madakagalla, write down 0. Now it will become 80. Now 32 2s 32 2s 64, 32 2s 64, right? So subtract ಮಾಡಿ. ಸೊ 10 ಅಲ್ಲಿ 4 ಹೋದ್ರೆ, ಸೊ 10 ಅಲ್ಲಿ 4 ಹೋದ್ರೆ 6, ಇಲ್ಲಿ 7 8 ಇತ್ತು, 7 ಆಯಿತು, 7 ಅಲ್ಲಿ 6 ಹೋದ್ರೆ 1, ಇಟ್ಸ್ 16. ನಾವು 16 ಕೂಡ 32 ಇಂದ ಡಿವೈಡ್ ಆಗಲ್ಲ, ಸೊ ಅಗೇನ್ ರೈಟ್ ಆನ್ ದ 0. ನಾವು 32 5s 160, remainder is 0, remainder is 0. Now if you divide 180 by 32, so therefore mode equals 60 plus 182 ನಾವು 32 ಇಂದ ಡಿವೈಡ್ ಮಾಡಿದಾಗ ಎಷ್ಟು ಬಂತು ನಮಗೆ? 5.625. ಸೊ 5.625. clear? Now add. So therefore mode equals, if you add 60 plus 5.625, the answer is 65.625, or mode equals. ಸೊ ಚಿಲ್ಡ್ರನ್ಸ್, ಈ ಆನ್ಸರ್ನಲ್ಲಿ ಪಾಯಿಂಟ್ ಆದಮೇಲೆ 3 ಡಿಜಿಟ್ ಇರೋದ್ರಲ್ಲಿ ನಿಮಗೆ ಮೊದಲನೇ ಡಿಜಿಟ್ನ ಹಾಗೆ ಉಳಿಸ್ಕೊಂಡು ನೆಕ್ಸ್ಟ್ 2 ಡಿಜಿಟ್ನ ನಾವು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ 2 ಡಿಜಿಟ್ ಏನಿದೆ ಅಂದರೆ 625ಯಲ್ಲಿ ಲಾಸ್ಟ್ 2 ಡಿಜಿಟ್ಸ್ 25 ಇದೆ. ಸೊ ಮ್ಯಾಥ್ಸಲ್ಲಿ, ಗಣಿತದಲ್ಲಿ 25 ಅಥವಾ ಅದರ ಒಂದು ರೂಲ್ಸ್ ಇದೆ, ಅರ್ಧಕ್ಕಿಂತ ಜಾಸ್ತಿ ಇದ್ದರೆ ಮುಂದಕ್ಕೆ ಹಾಕಬೇಕು, ಅರ್ಧಕ್ಕಿಂತ ಕಡಿಮೆ ಇದ್ದರೆ ಹಿಂದಕ್ಕೆ ಹಾಕಬೇಕು, ಈ ರೀತಿಯಾದಂತಹ ಒಂದು ರೂಲ್. ಅಂದರೆ ಈಗ ಅಲ್ಲಿರುವಂಥ ಡಿಜಿಟ್ ಯಾವುದು ಅಂತಂದರೆ 25. ಸೊ 25 ಅನ್ನುವಂಥದ್ದು 20 ಮತ್ತು 30 ಮಧ್ಯೆ ಬರೋದ್ರಿಂದ ಅದು ಅರ್ಧಕ್ಕಿಂತ ಜಾಸ್ತಿ ಇರೋದ್ರಿಂದ ಮುಂದಕ್ಕೆ ಹಾಕಬೇಕು. ಹಾಗಾಗಿ ನಾನು ಅದನ್ನು ಮುಂದೆ 30ದಲ್ಲಿ ಅಂತ ಬರ್ಕೊಳ್ತೀನಿ ಅನ್ನುವಂಥದ್ದು. ಸೊ ಫಾರ್ ಎಕ್ಸಾಂಪಲ್, ಈಗ ನೀವು 64 ತಗೊಂಡ್ರೆ 64 ಅನ್ನುವಂತಹ ನಂಬರು 60 ಮತ್ತು 70ರ ಮಧ್ಯೆ ಬರುತ್ತೆ ಅನ್ನುವಂಥದ್ದು. ಹಾಗಾಗಿ 64, 64 ಅನ್ನುವಂಥದ್ದು ಅರ್ಧಕ್ಕಿಂತ ಕಡಿಮೆ ಇರೋದ್ರಿಂದ ಅದನ್ನು ನಾನು 60ಕ್ಕೆ ಸೇರಿಸ್ತೀನಿ. ಈ ರೀತಿಯಾಗಿ ನೀವು ಮ್ಯಾಥ್ಸಲ್ಲಿ ಸೇರಿಸಬೇಕಾಗಿರುವಂಥದ್ದು. ಹಾಗಾಗಿ ನಾವು ಇರುವಂತಹ ಆನ್ಸರ್ನ ನೋಡಿದಾಗ ಸೊ 65.625 ಇದೆ ಅನ್ನುವಂಥದ್ದು. ಇದರಲ್ಲಿ 6ನ ಹಾಗೆ ಇಟ್ಕೊಂಡು 25ನ ತಗೊಂಡಾಗ, 25ನ್ನು ನಾವು ತೆಗೆದುಕೊಂಡಾಗ 25ನ್ನು ನಾನು ಮುಂದಕ್ಕೆ ಹಾಕ್ತೀನಿ ಅಥವಾ ಕನ್ವರ್ಟ್ ಮಾಡಿಕೊಂಡಾಗ ಅದನ್ನು ನಾವು ಹೇಗೆ ಬರೀಬೋದು ಅಂತಂದರೆ 65.630. ಇಲ್ಲಿ 30ನ ಅಲ್ಲಿ 0 ನೆಗ್ಲೆಕ್ಟ್ ಮಾಡ್ಬೋದು. ಸೊ ದೇರ್ಫೋರ್ ಆನ್ಸರ್ನ ನಾವು ಹೇಗೆ ಬರಿಬೋದು ಅಂದರೆ 65.63 ಅಂತ ಅನ್ನೋದನ್ನು ನಾವು ಬರಿಬೋದು. ಈ ರೀತಿಯಾಗಿ ನೀವು ಬದಲಾವಣೆ ಮಾಡಿ ಬರಿಬೇಕಾಗಿರುವಂಥದ್ದು. ಓಕೆ, ಸೊ ಈಗ ಅದ್ರ ಬೇಸ್ ಮೇಲೆ ಕೆಲವೊಂದು ಹೋಮ್ವರ್ಕ್ಗಳನ್ನು ಕೊಟ್ಟಿದ್ದೀನಿ, ಅಥವಾ ಅದನ್ನು ಪ್ರಾಕ್ಟೀಸ್ ಕ್ವಶನ್ ಅಂತ ನೀವು ತಗೊಂಡು ಅದನ್ನು ಸಾಲ್ವ್ ಮಾಡ್ಬೋದು ಅನ್ನೋವಂಥದ್ದು. ಓಕೆ, ಸೊ ಹೀಗೆ ನಾವು ಮೋಡನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ಚಿಲ್ಡ್ರನ್ಸ್, ನಾವು ಈಗ ಫೈಂಡ್ ಔಟ್ ಮಾಡಿರುವಂತಹ ಮೋಡು ನಿಮಗೆಲ್ಲರಿಗೂ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡಿದ್ದೀನಿ ಹಾಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಎಕ್ಸಾಮಿನೇಷನಲ್ಲೂ ಕೂಡ ಹೀಗೆ ದ ಸೇಮ್ ಸ್ಟೆಪ್ ಬೈ ಸ್ಟೆಪ್ಪನ್ನು ನೀವು ಫಾಲೋ ಅಪ್ ಮಾಡ್ಕೊಂಡು ಹೋಗಿ ಡೆಫಿನೆಟ್ಲಿ ನಿಮಗೆ 3 ಮಾರ್ಕ್ಸ್ ಖಂಡಿತವಾಗ್ಲೂ ಸಿಗುತ್ತೆ ಚಿಲ್ಡ್ರನ್ಸ್.
ಓಕೆ, ಜಸ್ಟ್ ನೀವೇನು ಮಾಡಬೇಕು ಅಂದರೆ ಸೊ ಡೇಟಾ ಬರ್ಕೊಂಡು ಜಸ್ಟ್ ಫಾರ್ಮುಲಾ ಹಾಕಿ ಸ್ಟೆಪ್ ಬೈ ಸ್ಟೆಪ್ ಬಿಡಿಸ್ಕೊಂಡು ಹೋಗಿ ದೆನ್ ವಿಲ್ ಗೆಟ್ ದ 3 marks. Okay children, so you need to find the mean. So I'll write the class interval what they have given. ಅವ್ರು ಕೊಟ್ಟಿರುವಂತಹ ಕ್ಲಾಸ್ ಇಂಟರ್ವಲ್ನ ಬರ್ಕೊಳ್ತೀನಿ, ನೀವು ನನ್ನ ಜೊತೆ ಬರ್ಕೊಂಡು ಹೋಗಿ. ಸೊ 0 to 10, ಸೊ ಇದು ಮೀನ್ ಅನ್ನ ಫೈಂಡ್ ಔಟ್ ಮಾಡ್ತಾ ಇರುವಂತದ್ದು. ನೆಕ್ಸ್ಟ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ ಚಿಲ್ಡ್ರನ್ಸ್, ಎಕ್ಸಾಮಿನೇಷನ್ ಇರುತ್ತೆ ನಿಮಗೆ. ಸೊ 0 to 10, 10 to 20, 20 to 30, 30 to 40, ಹಾಗೆ 40 to 50. ಅಂಡ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 2, 3, 5, 3, 2. ಓಕೆ, ಸೊ ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದು, ಮೊದಲನೇದಾಗಿ ನಾನು ಮೀನ್ದು ಫಾರ್ಮುಲಾ ಬರ್ತೀನಿ, ಸರಾಸರಿಯನ್ನು ಕಂಡುಹಿಡಿಯೋ ಫಾರ್ಮುಲಾ. ಸೊ ಮೀನ್ ಫಾರ್ಮುಲಾ ಏನು ಅಂತಂದ್ರೆ ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI. ಇದು ನಿಮ್ಮ ಫಾರ್ಮುಲಾ. ಹಾಗಾದ್ರೆ ಇವೆರಡು ಡೇಟಾ ಗೊತ್ತಿದ್ರೆ ನಿಮಗೆ ಇದನ್ನ ಡಿವೈಡ್ ಮಾಡಿದ್ರೆ ನಿಮಗೆ ಮೀನ್ ಬರುತ್ತೆ. ಹಾಗಾದ್ರೆ ನಮ್ಮ ಕೆಲಸ ಈ ಟ್ಯಾಬುಲರ್ ಕಾಲಮ್ ಇಟ್ಕೊಂಡು ಈ ವ್ಯಾಲ್ಯೂಸ್ ಗಳನ್ನ ಕಂಡುಹಿಡಿಯುವಂಥದ್ದು. ಓಕೆ, ಸೊ ಮೊದಲನೇದಾಗಿ ಏನ್ ಮಾಡಬೇಕು ಅಂದ್ರೆ ಇದು ಈ ಫ್ರೀಕ್ವೆನ್ಸಿ ಏನಿದೆ ಈ ಫ್ರೀಕ್ವೆನ್ಸಿನ ಆಡ್ ಮಾಡಬೇಕು, ಅದೇ ನಿಮ್ಮ ಸಿಗ್ಮಾ FI ಆಗತ್ತೆ. ಹಾಗಾದ್ರೆ ಇಲ್ಲಿರೋ ಡೇಟಾ ಬಂದಂಗಾಗತ್ತೆ. ಹಾಗಾದ್ರೆ ಸಿಗ್ಮಾ FI ನ ಆಡ್ ಮಾಡಿ. 3 + 2 is 5, 5 + 5 is 10, 10 + 3 is 13 + 2 is 15. ಹಾಗಾದ್ರೆ ಸಿಗ್ಮಾ FI ಎಷ್ಟು ಬಂತು? 15. ಸೊ ಹಾಗಾದ್ರೆ ಫಾರ್ಮುಲಾದಲ್ಲಿ ಇರೋ ಹಾಗೆ ಒಂದು ಡೇಟಾ ನಮ್ಗೆ ಈಗಾಗಲೇ ಗೊತ್ತಿದೆ, ಬಂದಾಯ್ತು. ನೆಕ್ಸ್ಟ್ ಏನಿದ್ರು ಸಿಗ್ಮಾ FI XI ಬೇಕು. ಸೊ ಇನ್ನೊಂದ್ಸಲ ಹೇಳ್ತೀನಿ ಚಿಲ್ಡ್ರನ್ಸ್, ಇಲ್ಲಿ ಸಿಗ್ಮಾ ಅಂದ್ರೆ ಏನು, ಈ ಸಿಂಬಲ್ ಅಂದ್ರೆ ಏನು ಅಂದ್ರೆ ಸಿಗ್ಮಾ ಅಂದ್ರೆ ಆಡಿಂಗ್. ಸೊ ಆಡಿಂಗ್ ಆಫ್ ವರ್ಡ್, ಆಡಿಂಗ್ ಆಫ್ ಫ್ರೀಕ್ವೆನ್ಸಿ, ಅದನ್ನೇ ನಾವು ಇಲ್ಲಿ ಮಾಡಿರುವಂತದ್ದು. ಆಡಿಂಗ್ ಆಫ್ ಫ್ರೀಕ್ವೆನ್ಸಿ ಇಸ್ ನಥಿಂಗ್ ಬಟ್ ಸಿಗ್ಮಾ FI. ಸಿಗ್ಮಾ ಅಂದ್ರೆ ಆಡಿಂಗ್, ಆಡಿಂಗ್ ಆಫ್ ವಾಟ್? FI. ಹಾಗಾದ್ರೆ ನೆಕ್ಸ್ಟ್ ಏನ್ ಬೇಕು? XI ಬೇಕು. ನಾವು XI ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ XI ನ ಹೆಂಗ್ ಕಂಡುಹಿಡಿತೀವಿ? XI ಕಂಡುಹಿಡಿಯೋದಕ್ಕೆ ನಮಗೆ ಫಾರ್ಮುಲಾ ಇದೆ. ಏನದು ಫಾರ್ಮುಲಾ ಅಂದ್ರೆ ಲೋಯರ್ ಲಿಮಿಟ್ ಪ್ಲಸ್ upper limit whole divided by 2. lower limit plus upper limit divided by 2. ಹಾಗಾದ್ರೆ ಇದರ ಲೋಯರ್ ಲಿಮಿಟ್ ಗಳು ಯಾವುದು? ಇವುಗಳೆಲ್ಲವನ್ನು ನಾವು ಲೋಯರ್ ಲಿಮಿಟ್ ಅಂತ ಕರಿತೀವಿ, ಇವುಗಳೆಲ್ಲವನ್ನು ಕೂಡ ನಾವು ಅಪ್ಪರ್ ಲಿಮಿಟ್ ಅಂತ ಕರಿತೀವಿ. ಓಕೆನಾ? ಸೊ XI ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಇದು. ಹಾಗಾದ್ರೆ ಮೊದಲನೇ XI ಕಂಡುಹಿಡಿಯೋಣ ನಾವು. ಸೊ ಲೋಯರ್ ಲಿಮಿಟ್ ಎಷ್ಟು? ಮೊದಲನೇದು 0 ಪ್ಲಸ್ ಅಪ್ಪರ್ ಲಿಮಿಟ್ ಎಷ್ಟು? 10 divided by 2. So 0 plus 10 is 10 divided by 2. 2 1s are 2 5s are. ಹಾಗಾದ್ರೆ ಆನ್ಸರ್ ಎಷ್ಟು? 5. ಹಾಗಾದ್ರೆ ಇದು ನಿಮ್ಮ ಮೊದಲನೇ XI ಆಯ್ತು. ಓಕೆನಾ? ಈಗ ಎರಡನೇದು ಬನ್ನಿ. ಎರಡನೇದು ಎಷ್ಟು? 10. 10 ಲೋಯರ್ ಲಿಮಿಟ್, 10 plus 20 divided by 2. ಹಾಗಾದ್ರೆ 10 plus 20 is 30. 30 divided by 2. ಹಾಗಾದ್ರೆ ಎಷ್ಟು ಬಂತು? 2 1s are 2, ಹೇಳಿ, 15s are 15 2s are 30, ರೈಟ್? 15. ಹಾಗಾದ್ರೆ ಎರಡನೇದಕ್ಕೆ ಎಷ್ಟು ಬಂತು? 15. ಹಾಗೆ ನೀವು ಇದನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ 20 + 30 by 2. 20 + 30 ಅಂದ್ರೆ 50 ಆಯ್ತು. 50 by 2. 50 by 2 ಅಂದ್ರೆ ಎಷ್ಟಾಯ್ತು ನಿಮ್ಗೆ? 25. ಹಾಗಾದ್ರೆ 25. ಸೊ 20 ಮತ್ತು 30 ಮಧ್ಯದಲ್ಲಿ ಇರುವಂತದ್ದು. XI ಅಂತಂದ್ರೆ ಮಧ್ಯದಲ್ಲಿ ಇರುವಂತದ್ದು. ಓಕೆನಾ? ಸೊ 20 + 30 divided by 2 ಆಯ್ತು. ನೆಕ್ಸ್ಟ್ 30 + 40. 30 + 40 ಅಂತಂದ್ರೆ 70 ಆಯ್ತು. 70 by 2. 70 by 2 ಅಂತಂದ್ರೆ 35. ನೆಕ್ಸ್ಟ್ 40 to 50 ಮಧ್ಯೆ ಇರುವಂತದ್ದು. 40 + 50 is 90. 90 divided by 2 is 45. ಇಷ್ಟು ನೀವು ಮೊದಲನೇದಾಗಿ ಮಾಡಬೇಕು. ಓಕೆನಾ? ಎರಡನೇದು ಇಷ್ಟಾದ್ಮೇಲೆ ನೆಕ್ಸ್ಟ್ ನೀವು ಮಾಡ್ಬೇಕಾದಂಥದ್ದು ಏನು ಅಂದ್ರೆ ನೆಕ್ಸ್ಟ್ ಈ FI ಅನ್ನು XI ಅನ್ನು ಮಲ್ಟಿಪಲ್ ಮಾಡಬೇಕು. ಇಲ್ಲಿರೋ FI ಅನ್ನು ಇಲ್ಲಿರೋ XI ಅನ್ನ ಮಲ್ಟಿಪಲ್ ಮಾಡಬೇಕು. ಮಲ್ಟಿಪಲ್ ಮಾಡಿ ಒಂದೊಂದಾಗಿ. 5 2s are 10. ಸೊ ನೆಕ್ಸ್ಟ್ 15 3s are, ಈ ರೀತಿ ಮಲ್ಟಿಪಲ್ ಮಾಡ್ಕೊಂಡು ಹೋಗಿ. ನೋಡೋಣ, ನೀವೇ ಮಲ್ಟಿಪಲ್ ಮಾಡಿ. ಸೊ ನಾನು ಹೇಳಿದೆ ಅಂದ್ರೆ 5 2s are 10. FI ಅನ್ನ ನೆಕ್ಸ್ಟ್ ಕಾಲಮ್ ಮಾಡ್ಬೇಕಾಗಿರೋದು FI ಅನ್ನ XI ಗೆ ಮಲ್ಟಿಪಲ್ ಮಾಡಬೇಕು. 5 2s are 10. ನೆಕ್ಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನೀವು ಆನ್ಸರ್ಸ್ ಹೇಳ್ಬೇಕು ಒಂದೊಂದಾಗಿ. ಚಾಟ್ ಬಾಕ್ಸ್ ಅಲ್ಲಿ ಹೇಳಿ ನೋಡೋಣ.
ನೆಕ್ಸ್ಟ್ ನೋಡ ಮಲ್ಟಿಪಲ್ ಮಾಡಿ. ಸೊ ಮಲ್ಟಿಪಲ್ ಮಾಡಿ ಒಬ್ಬೊಬ್ರು ಆನ್ಸರ್ಸ್ ಹೇಳ್ಬೇಕು ನನಗೆ. ಓಕೆ, ಇದಕ್ಕೆ ಹೇಳಬೇಕು. 25 5s 25 4s is 100, 25 5s 125. ವೆರಿ ಗುಡ್. ಆಮೇಲೆ 35 3s ಓಕೆ 105. ವೆರಿ ಗುಡ್. ನೆಕ್ಸ್ಟ್ 45 2s 45 ಪ್ಲಸ್ 45 ಅಲ್ವಾ? ವೆರಿ ಗುಡ್. 90. ವೆರಿ ಗುಡ್ ಚಿಲ್ಡ್ರನ್ಸ್, ನೀವೇ ಆಡ್ ಮಾಡ್ತಿದ್ದೀರಾ. ವೆರಿ ಗುಡ್. ನಾವು ಈಗ ಏನ್ ಮಾಡಿದ್ರೆ ನಮ್ಗೆ ಡೇಟಾ ಪ್ರಕಾರ, ಫಾರ್ಮುಲಾ ಪ್ರಕಾರ ಸಿಗ್ಮಾ ಎಫ್ ಐ ಎಕ್ಸ್ ಐ ಮಾಡಿ. ಅಂದ್ರೆ ಸಿಗ್ಮಾ ಅಂದ್ರೆ ಏನು? ಸಿಗ್ಮಾ ಅಂದ್ರೆ ಆಡಿಂಗ್ ಆಫ್ ವಾಟ್? ಎಫ್ ಐ ಎಕ್ಸ್ ಐ ಅಂದ್ರೆ ಇಷ್ಟನ್ನು ಆಡ್ ಮಾಡಿ. ಸೊ ಆಡ್ ಮಾಡಿ. $375. ಓಕೆ, ಗುಡ್ ಚಿಲ್ಡ್ರನ್ಸ್, ವೆರಿ ಗುಡ್. ನೀವೇ ಮಾಡ್ತಿದ್ದೀರಾ. ವೆರಿ ಗುಡ್. ನೋಡಿ, ನೀವೇ ಸಾಲ್ವ್ ಮಾಡ್ತಾ ಇದ್ದೀರಾ ಅಂತ ಆಯ್ತು. ಬೇರೆಯವರು ನೋಡೋಣ ಯಾರ್ಯಾರು ಕಳಿಸ್ತಾರೆ ಅಂತ, ಯಾಕಂದ್ರೆ ಎಲ್ಲರೂ ಮಾಡ್ಬೇಕಲ್ವಾ. ವೆರಿ ಗುಡ್. ಸೊ ಆನ್ಸರ್ ಈಸ್ 375. ಹಾಗಾದ್ರೆ ಈಗ ಡೈರೆಕ್ಟ್ ಆಗಿ ಮೀನ್ಗೆ ನಾವು ಅಥವಾ ಮೀನ್ ಫಾರ್ಮುಲಾಗೆ ವ್ಯಾಲ್ಯೂಸ್ ಅಪ್ಲೈ ಮಾಡೋಣ. ಹಾಗಾದ್ರೆ ಮೀನ್ ಫಾರ್ಮುಲಾ ಏನು? ಮೀನ್ ಈಕ್ವಲ್ಸ್ ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಹೌದಲ್ಲ? ಸೊ ಸಿಗ್ಮಾ ಎಫ್ ಐ ಎಕ್ಸ್ ಐ ಎಷ್ಟಾಯ್ತು? 375 ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ನೋಡಿ, ಸಿಗ್ಮಾ ಎಫ್ ಐ ಎಕ್ಸ್ ಐ 375, ಸಿಗ್ಮಾ ಎಫ್ ಐ ಎಷ್ಟು? 15. ಸೊ ಹಾಗಾದ್ರೆ ಇವೆರಡನ್ನು ಡಿವೈಡ್ ಮಾಡಿದ್ರೆ ಇಲ್ಲಿ ಗೆಟ್ ದ ಆನ್ಸರ್. ಇಲ್ಲೋದ ಅಥವಾ ನಿಮಗೆ ಆನ್ಸರ್ಸ್ ಬರುತ್ತೆ ಅನ್ನುವಂಥದ್ದು. ಡಿವೈಡ್ ಮಾಡಿ. ವೆರಿ ಗುಡ್. ದ ಆನ್ಸರ್ ಈಸ್ 25. ಸೊ ಈಸಿ ಇದೆ ಅಲ್ಲ ಚಿಲ್ಡ್ರನ್ಸ್? ನೋಡಿ, ನೀವೇ ಫೈಂಡ್ ಔಟ್ ಮಾಡಿದ್ರಿ ಆನ್ಸರ್ಸ್ನ. ಸೊ ಮೀನ್ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ಹಾಗಾದ್ರೆ. ವೆರಿ ಗುಡ್. ಸೊ ಇದು ಡೈರೆಕ್ಟ್ ಮೆಥಡ್. ಸೊ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಚಿಲ್ಡ್ರನ್ಸ್. ಯಾವುದೇ ಡೇಟಾ ಕೊಟ್ರು, ಯಾವುದೇ ಡಿಸ್ಟ್ರಿಬ್ಯೂಷನ್ ಕೊಟ್ರು ನೀವು ಡೈರೆಕ್ಟ್ ಆಗಿ ವೆರಿ ಗುಡ್. ಸುಮಾರು ಜನ ಮಾಡ್ತಾ ಇದ್ದೀರಾ. ಗುಡ್. ಸೊ ಯಾವುದೇ ಡಿಸ್ಟ್ರಿಬ್ಯೂಷನ್ ಟೇಬಲ್ ಕೊಟ್ರು ನೀವು ಏನ್ ಮಾಡಿ ಅಂದ್ರೆ ಮೀನ್ ನ ಡೈರೆಕ್ಟ್ ಮೆಥಡ್ ಅಲ್ಲಿ ಮಾಡಿ. ಓಕೆನಾ? ಸೊ ಫಸ್ಟ್ ಕ್ಲಾಸ್ ಇಂಟರ್ವಲ್ ಕೊಟ್ಟಿರ್ತಾನೆ, ಎಫ್ ಐ ಕೊಟ್ಟಿರ್ತಾನೆ. ಗುಡ್ ಶರಣ್. ಸೊ ಸಿಗ್ಮಾ ಎಫ್ ಐ ನ ಆಡ್ ಮಾಡ್ಕೊಳ್ಳಿ, ಅಂದ್ರೆ ಇಷ್ಟನ್ನು ಆಡ್ ಮಾಡ್ಕೊಳ್ಳಿ, ಅದೇ ಸಿಗ್ಮಾ ಎಫ್ ಐ. ಗುಡ್ ಅನುಶ್ರೀ. ನೆಕ್ಸ್ಟ್ ಎಕ್ಸ್ ಐ ಕಂಡಿಟ್ಕೊಳ್ಳಿ. ಎಕ್ಸ್ ಐಗೆ ಫಾರ್ಮುಲಾ ಇದೆ, ಲೋಯರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2. ಸೊ ಎಲ್ಲವನ್ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ. ವೆರಿ ಗುಡ್. ಸೊ ಯಾರಿಗೆ ಆನ್ಸರ್ ಬಂದಿದೆ? ಗುಡ್, ವೆರಿ ಗುಡ್. ಸೊ ಹಾಗೆ ನೆಕ್ಸ್ಟ್ ಏನ್ ಮಾಡಿ, ಎಫ್ ಐ ನ ಎಕ್ಸ್ ಐಗೆ ಮಲ್ಟಿಪಲ್ ಮಾಡಿ ಇಲ್ಲಿ ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ಇಷ್ಟನ್ನ ಆಡ್ ಮಾಡಿ, ಆಮೇಲೆ ನೆಕ್ಸ್ಟ್ ಫಾರ್ಮುಲಾ ಅಪ್ಲೈ ಮಾಡಿ ನೀವು ಆನ್ಸರ್ ಮಾಡಿ. ಹಾಗಾದ್ರೆ ಈಗ ಏನ್ ಮಾಡ್ಬೇಕು ಅಂದ್ರೆ ಚಿಲ್ಡ್ರನ್ಸ್, ಸಿಂಪಲ್. ಟೆಕ್ಸ್ಟ್ ಬುಕ್ ತೆಗೀರಿ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಈಗಲ್ಲ ಆಮೇಲೆ ಆಫ್ಟರ್ ದ ಕ್ಲಾಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಗಳನ್ನ, ಮೀನ್ ಬೇಸ್ಡ್ ಪ್ರಾಬ್ಲಮ್ಸ್ ಗಳು ಯಾವುದೇ ಇದ್ರು ಅದನ್ನ ಈಗ ನಾನು ಹೇಳ್ಕೊಟ್ಟಿರೋ ಮೆಥಡ್ ಅಲ್ಲಿ, ಡೈರೆಕ್ಟ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತೀರಾ? ಸೊ ಈಗ ಈ ಮೀನು ಅಥವಾ ಸರಾಸರಿ ಮೇಲೆ ನಾನು ಕೆಲವೊಂದು ಪ್ರಾಬ್ಲಮ್ಸ್ಗಳು ಕೊಟ್ಟಿದ್ದೀನಿ. ನಾನು ಹೇಳಿರುವಂತಹ ಸ್ಟೆಪ್ಸ್ನೇ ಫಾಲೋ ಮಾಡಿಕೊಂಡು ಡೈರೆಕ್ಟ್ ಮೆಥಡಲ್ಲೇ ನೀವು ಸಾಲ್ವ್ ಮಾಡಿ ಅನ್ನುವಂಥದ್ದು. ಓಕೆ. ಸೊ 3 ಪ್ರಾಬ್ಲಮ್ಸ್ಗಳನ್ನು ನಾನು ನಿಮಗೆ ಪ್ರಾಕ್ಟೀಸ್ ಕ್ವಶನ್ ತರಹ ನಿಮಗೆ ಕೊಟ್ಟಿರ್ತೀನಿ ಚಿಲ್ಡ್ರನ್ಸ್. ಓಕೆ. ಸೊ ನಾನು ಏನು ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿ, ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಬರೀರಿ. ಡೇಟಾ ಹಾಕಿ, ಫಾರ್ಮುಲಾ ಹಾಕಿ, ಡೇಟಾವನ್ನು ಫಾರ್ಮುಲಾಗೆ ಅಪ್ಲೈ ಮಾಡಿ
ಸಿಂಪ್ಲಿಫೈ ಮಾಡಿ ನಿಮಗೆ 3 ಮಾರ್ಕ್ಸ್ ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋಂಥದ್ದು. ಓಕೆ, ಹಾಗಾದರೆ ಈಗ ನಾವು ಮುಂದಿನ ಟಾಪಿಕ್ಗೆ ಹೋಗೋದಾದರೆ, ಸೊ ಮುಂದಿನ ಟಾಪಿಕ್ ಕೂಡ ತುಂಬ ಇಂಪಾರ್ಟೆಂಟ್. ಸೊ ಮುಂದಿನ ಟಾಪಿಕ್ಗೆ ಹೋಗೋಣ. Median for the following data. So ಕೊಟ್ಟಿರೋ ಡೇಟಾಗೆ we need to find the median, right? Now as usual in the question they have given the class interval and the frequency, right? The class interval starts from 65 to 85, 85 to 105, up to 185 to 205, and also they have given the frequency. The frequency is 4, 5, 13, 20, 14, 8 and 4, right? So what is meant by n here? 68. N equals 68, nothing but the total number of frequency. If you add the total frequency, so 68 will come. So that is called as n is equals to 68, right? Now how to find the median? So median na hege find out ಮಾಡೋದು? First I will write the formula, children. So I will write the formula. Now what is the formula? Formula is median equals L plus n by 2 minus CF whole divided by F into H. So this is the formula to find the median, children. So median candidate formula I'll say once again: L plus n by 2 minus CF whole divided by F into H. Now what is L here? What is L here? What is n? What is CF? What is F? And what is H? So if you know these data, means we can apply the data to this formula and we can find the median. So we need hagadre L, n we know already. N is equals to how much? 68. And we need CF, we need F, we need H. CF means cumulative frequency, that we need to find out, children. So in that cumulative frequency we need to choose one of the cumulative frequency and we need to apply here. And F is frequency. In this frequency we need to choose one of the frequency and into H. H means, as usual, yesterday only you have learned, H is nothing but class interval size. Now what is the class interval size? So the class interval size is 20, right? Now I'll write the data first. Now if you want to solve the problem, we need to first find the CF. CF is nothing but cumulative frequency. Now how to write the cumulative frequency? So we need to just observe the frequency. By just observing the frequency we can write the cumulative frequency. Now what is the first cumulative frequency? Whatever present in the frequency, first frequency, that is only your first cumulative frequency. Now first frequency yesterday 4, so that is your first cumulative frequency. Write the same as it is, nothing but 4. Now just add the first cumulative frequency to the second frequency, right? Just cross agi you need to add. Now 5 plus 4 is 9. That is your next cumulative frequency, children. Now just as usual first ಹೇಗೆ ಮಾಡಿರಿ ಅದೇ ತರ you need to cross ಆಗಿ add ಮಾಡಬೇಕು, right? So just add 9 to the third frequency. So 9 plus 13 is 22, right? Next we need to add 22 to the 20, right? 22 plus 20 is 42, right? Now just add 42 to the 14. So 42 plus 14 is 56, right? Now just cross add 56 plus 8. 56 plus 8 is 64, and last 64 plus 4 is 68. Now this is meant to be the cumulative frequency. Okay, so ಹೀಗೆ cumulative frequency na find out ಮಾಡ್ತೀವಿ. So if you want to clarify, ನಾವು ಈ cumulative frequency ಮಾಡಿರೋದು ಸರಿನೋ ತಪ್ಪು ಅಂತ ಹೇಗೆ find out ಮಾಡ್ಕೋಬೇಕು ಅಂದರೆ, just observe the last cumulative frequency.
What is the last cumulative frequency? This is 68. So ಇಲ್ಲಿರೋ 68 the total number of frequency add ಮಾಡಿದಾಗ ಬಂದಿರುವಂತಹ number the both should be equal. Here 68 is there, here 68 is there. So therefore ನಾವು ಮಾಡಿರೋದು cumulative frequency ಸರಿದೆ ಅನ್ನೋದು. Now I'll write the data. First we need L. L means what? Yesterday only I said the lower limit of a model class. So therefore we need to choose one of the model class children. So choose one of the model class. How to choose one of the model class? Hege choose ಮಾಡೋದು? First we need to divide n by 2, right? So what is n children? N is 68 divided by 2. So just divide 68 by 2. Now how to find the model class and the helodake we need to use n by 2. N is there. N is how much? 68. Now 68 divided by 2. So 2 1s are 2 3s are 2 4s. The answer is 34. So n by 2 ಮಾಡಬೇಕು, the answer is 34. Now just observe ಈ 34 n by 2 ಮಾಡಿದಾಗ ಬಂದಿರೋ 34 ಈ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಯಾವ ಎರಡು ನಂಬರ್ಗಳ ಮಧ್ಯೆ ಬರುತ್ತೆ ಅನ್ನೋದನ್ನ ವಿ ನೀಡ್ ಟು ಚೆಕ್, ರೈಟ್? 34 ಯಾವ ಎರಡು ನಂಬರ್ಗಳ ಮಧ್ಯೆ ಬರುತ್ತೆ ಚೆಕ್ ಮಾಡಬೇಕು. 34 ಯಾವೆರಡು ನಂಬರ್ಗಳ ಮಧ್ಯೆ ಬರುತ್ತೆ ಅಂದರೆ ದಿಸ್ 22 ಆ್ಯಂಡ್ 42 ಮಧ್ಯೆ ಬರುತ್ತೆ. ಸೊ ದಟ್ 34. ಸೊ ದೇರ್ಫೋರ್ ಅದರಲ್ಲಿ ವಿ ನೀಡ್ ಟು ಚೂಸ್ ದ ಬಿಗ್ಗರ್ ಒನ್. So which is the bigger one? 42. So we need to choose this as the model class, right children? So now we can write the lower limit of a model class. Now we have chosen the model class as 125 to 125. So therefore what is the lower limit of the model class? So 125. So therefore what is the L? L is equals to 125. Agar L bantu, n by 2 is already is there. How much? 34. Now what is meant by CF? CF andre so select ಮಾಡಿರೋ model class ಅಲ್ಲಿ ಇರುವ CF ನ ಮೇಲ್ಭಾಗದ CF ನ we have to write CF here. Now select ಮಾಡಿರೋ model class ದು CF ದು ಮೇಲ್ಭಾಗದ CF ಅದನ್ನ ಇಲ್ಲಿಗೆ ಹಾಕಬೇಕು. So what is the value? So therefore CF is 22, right? Now what is F? F also we need, right? F andre select ಮಾಡಿರೋ model class ದು frequency, right? So F is equals to how much? 20. So select ಮಾಡಿರೋ model class ದು frequency how much? 20. And H already I think you know people. H is how much? The class interval size. Class interval size is 20. So I think you got the all values children. L we know, n by 2 we know, CF we know, and F we know, and H we know. Again I will say L means model class, select model class to lower limit. N by 2 is already is there, 68 by 2 is 34, minus CF andre select ಮಾಡಿರೋ model class ದು CF ನ ಮೇಲ್ಭಾಗದ CF, that is how much? 22. And F andre frequency of a given taken model class, taken model class, how much? 20. And H is nothing but the class interval size, how much? 20. Now you know the all values, right? So now we can andre we will apply the values here. So therefore median equals L is how much? L is 125 plus n by 2. N by 2 is nothing but 68 divided by 2, nothing but how much? 34 minus CF is how much? 22 divided by frequency is how much? 20 into H is how much? H is 20. Now you have the data, so you have the formula, you have the data, and you have applied the data to the formula. Next kelsa enu, we need to simplify it. So if we simplify this we will get a median. Namge ಏನು ಸಿಗುತ್ತೆ? Median ಸಿಗುತ್ತೆ ಅನ್ನೋದು. Now simplify ಮಾಡೋಣ. So therefore 125, keep the 125 as it is, plus 34 minus 22. So if you subtract 34 minus 22 is 12 divided by 20 into 20.
Okay, that's equals to 125 plus multiple 12 into 20. So 12 twos are 24. So that is nothing but 12, 20 12s are 240 divided by 20. Now divide 240 by 20, children. So 0 0 cancel. 2 1s are 2 12s are. So therefore 125 plus 12. So therefore 125 plus 12 is how much? 137. ಹಾಗಾದರೆ ಮೀಡಿಯನ್ ಎಷ್ಟು ಬಂತು ಚಿಲ್ಡ್ರನ್ಸ್? ಮೀಡಿಯನ್ equals 137, and this is the method to solve the median, and this is the method. ಸೊ ಹೀಗೆ ಡಿಯರ್ ಚಿಲ್ಡ್ರನ್ಸ್ ಮೀಡಿಯನನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಮೀಡಿಯನ್ ಮೇಲೆ ಒಂದು ಕ್ವಶನ್ ನಿಮ್ಮ SSLC ಮೇನ್ ಎಕ್ಸಾಮಿನೇಷನಲ್ಲಿ ಒಂದು ಕ್ವಶನ್ ಇರುತ್ತೆ. ಇದರ್ ದೇ ಕ್ಯಾನ್ ಆಸ್ಕ್ ಮೀಡಿಯನ್ ಅಥವಾ ಮೋಡನ್ನು ಕೂಡ ಕೇಳಬಹುದು. ಮೋಡನ್ನು ನೀವು ಲಾಸ್ಟ್ ಸೆಷನಲ್ಲಿ ನಾನು ಪಾರ್ಟ್ 1 ಮ್ಯಾಥಮೆಟಿಕ್ಸ್ ಪಾಸಿಂಗ್ ಪ್ಯಾಕೇಜ್ ಪಾರ್ಟ್ 1ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ಈಸಿಯಾಗಿ 3 ಮಾರ್ಕ್ಸನ್ನ ಹೇಗೆ ತಗೋಬಹುದು ಅಂತ. ಸೊ ಈ ವಿಡಿಯೋದಲ್ಲಿ ಮೀಡಿಯನ್ ಹೇಗೆ ಮಾಡುವುದು, ಹೇಗೆ ಸಾಲ್ವ್ ಮಾಡುವುದು, ಹಾಗೆ ಹೇಗೆ ಈಸಿ ಸ್ಟೆಪ್ಸನ್ನು ಫಾಲೋ ಅಪ್ ಮಾಡಿ ಸ್ಟೆಪ್ಸನ್ನುಗಳನ್ನ ಬರೆದು ಫಾರ್ಮುಲಾವನ್ನು ಬರೆದು 3 ಮಾರ್ಕ್ಸನ್ನು ಮೀಡಿಯನನ್ನು ಬಿಡಿಸೋದು ಹೇಗೆ, ಹಾಗೆ ಮೀಡಿಯನ್ನ ಬಿಡಿಸಿ 3 ಮಾರ್ಕ್ಸನ್ನು ಹೇಗೆ ತಗೋಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಜಸ್ಟ್ ಡೂ ಫಾಲೋ ದ ಸ್ಟೆಪ್ಸ್ ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ಬಿಡಿಸ್ಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗಿ ಚಿಲ್ಡ್ರನ್ಸ್. ಡೆಫಿನೆಟ್ಲಿ ನಿಮಗೆ ಮೀಡಿಯನ್ ಮೇಲೆ 3 ಮಾರ್ಕ್ಸ್ ಸಿಗುತ್ತೆ, ಹಾಗೆ ಆನ್ಸರು ಕೂಡ ಕರೆಕ್ಟಾಗಿ ಬರುತ್ತೆ. ಬಟ್ ನೀವುಗಳು ಜಸ್ಟ್ ಮಾಡೋ ಮೆಥಡನ್ನು ನೀಟಾಗಿ ಫಾಲೋ ಮಾಡಬೇಕು ಚಿಲ್ಡ್ರನ್ಸ್. ಫಾರ್ಮುಲಾ ಬರೀಬೇಕು, ಡೇಟಾ ಬರ್ಕೋಬೇಕು, ಡೇಟಾ ಬರ್ಕೊಂಡ್ಮೇಲೆ ಸೊ ಆಫ್ಟರ್ವರ್ಡ್ಸ್ ಫಾರ್ಮುಲಾಗೆ ಅದನ್ನು ಅಪ್ಲೈ ಮಾಡಬೇಕು, ಸಿಂಪ್ಲಿಫೈ ಮಾಡಬೇಕು. ಇಷ್ಟನ್ನು ನೀವು ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಕಂಪಲ್ಸರಿ ಸಿಗುತ್ತೆ ಚಿಲ್ಡ್ರನ್ಸ್. ಓಕೆ, ಹಾಗೆ ನಾನು ಕೆಲವೊಂದು ಕ್ವಶನ್ಸ್ಗಳನ್ನು ಕೂಡ ಈಗ ಕೊಟ್ಟಿದ್ದೀನಿ. ಆ ಕ್ವಶನ್ಸ್ಗಳನ್ನು ನೀವು ಒಂದು ಸಲ ನಾನು ಮಾಡಿರೋಂತಹ ಪ್ರಾಬ್ಲಮ್ಸನ್ನು ಒಂದು ಸಲ ನೀವೇ ಸಾಲ್ವ್ ಮಾಡಿ ಆಫ್ಟರ್ವರ್ಡ್ಸ್ ನಾನು ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ಕ್ವಶನ್ಸ್ಗಳನ್ನ ನೀವು ಸಾಲ್ವ್ ಮಾಡಿ ಚಿಲ್ಡ್ರನ್ಸ್. ಓಕೆ, ಸೊ ಅಪ್ ಟು 5 or 6 ಪ್ರಾಬ್ಲಮ್ಸ್ಗಳನ್ನ ಕೊಟ್ಟಿರ್ತೀನಿ, ಸಾಲ್ವ್ ಮಾಡಿ. ನಿಮಗೆ ಬಂದಿರೋಂತಹ ಆನ್ಸರ್ಸ್ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ್ರೆ ಖಂಡಿತವಾಗ್ಲೂ ಆ ಆನ್ಸರ್ಸ್ ಸರಿನೋ ಇದೆಯೋ ತಪ್ಪಿದೆಯೋ ಅನ್ನೋದನ್ನು, ಅಥವಾ ಸ್ಟೆಪ್ಸ್ ಫಾಲೋ ಮಾಡೋದಾಗಲಿ ಅಥವಾ ಹೇಗೆ ಸಾಲ್ವ್ ಮಾಡೋದಾಗಲಿ ಅನ್ನೋದನ್ನು ನಾನು ನಿಮಗೆ ಸಜೆಷನ್ ಕೊಡ್ತೀನಿ ಚಿಲ್ಡ್ರನ್ಸ್. ಸೊ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋವಂಥದ್ದೇ ಪ್ರಾಬ್ಲಮ್ಸ್, ಜಸ್ಟ್ ಡೂ ಸಾಲ್ವ್ ದಟ್ ಪ್ರಾಬ್ಲಮ್ಸ್. ಈಗಾಗಲೇ ಎಕ್ಸಾಮ್ ಡೇಟು ಕೂಡ ಬಂದಿದೆ. ಎಕ್ಸಾಮ್ ಡೇಟು ಕೂಡ ಬಂದಿರೋದ್ರಿಂದ ನಿಮಗೆ ಇನ್ನು ಇರುವಂತಹ ದಿನಗಳಲ್ಲಿ ನಾನು ಹೇಳಿದ ಹಾಗೆ ಒಂದೊಂದೇ ಪಾರ್ಟ್ 1 ಪಾರ್ಟ್ 2 ಪಾಸಿಂಗ್ ಪ್ಯಾಕೇಜ್ ಅನ್ನೋದನ್ನು ನಾನು ಏನು ಅಪ್ಲೋಡ್ ಮಾಡ್ತಿದ್ದೀನಿ ಅದರ ಪ್ರಕಾರವಾಗಿ ಕಲ್ತ್ಕೊಂಡು ಹೋದರೆ ಖಂಡಿತವಾಗಲೂ ನಿಮಗೆ 50 ಮಾರ್ಕ್ಸ್ ಸಿಗುತ್ತೆ. ಹಾಗಾಗಿ ನಾನು ಹೇಳೋದಿಷ್ಟೇ, ನಾವು ಹೇಳೋದನ್ನು ನೀವು ಕರೆಕ್ಟಾಗಿ ಫಾಲೋ ಅಪ್ ಮಾಡಿ. ಫಾಲೋ ಅಪ್ ಮಾಡಿದ ನಂತರ ನಾವು ಲಾಸ್ಟಲ್ಲಿ ಕೊಡುವಂತಹ ಆ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ. ಬರೀ ನನ್ನ ಮಾಡಿರುವಂತಹ ವಿಡಿಯೋವನ್ನು ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗಳಿಗೆ ಕೆಲವೊಬ್ಬರಿಗೆ ಅರ್ಥ ಆಗ್ಬೋದು, ಕೆಲವೊಬ್ಬರಿಗೆ ಅದು ಅರ್ಥನೇ ಆಗದೇ ಇರಬಹುದು. ಆದರೆ ನೀವು ವಿಡಿಯೋನ ನೋಡಿದ ಮೇಲೆ ನೀವು ಅಕಸ್ಮಾತ್ ಅದೇ ಪ್ರಾಬ್ಲಮನ್ನು ಪುನಃ ಇನ್ನೊಂದ್ಸಲಿ ಮಾಡೋದ್ರಿಂದ ನಿಮ್ಗೆ ಇನ್ನೂ ಕೂಡ ಈಸಿಯಾಗಿ ಅರ್ಥ ಆಗತ್ತೆ. ಜೊತೆಗೆ ಲಾಸ್ಟಲ್ಲಿ ನಾನು ಎಕ್ಸ್ಟ್ರಾ ಆ ಟಾಪಿಕ್ ಬೇಸ್ ಮೇಲೆ ಕೊಟ್ಟಿರುವಂಥ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಖಂಡಿತವಾಗ್ಲೂ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಕಷ್ಟ ಇರಲ್ಲ, ನಿಮಗೆ ಸುಲಭ ಅನಿಸುತ್ತೆ, ಹಾಗೆ ಈಸಿಯಾಗಿ ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ಮಾರ್ಕ್ಸ್ ಸಿಗುತ್ತೆ. ಈ ವಿಡಿಯೋದಲ್ಲಿ ನಾವು ಒಂದು ಕನ್ಸ್ಟ್ರಕ್ಷನನ್ನು ಮಾಡೋಣ. ಅಂದರೆ ಒಂದು ಇಂಪಾರ್ಟೆಂಟ್ ಆದಂತಹ 3 ಮಾರ್ಕ್ಸ್ನ ಒಂದು ಕನ್ಸ್ಟ್ರಕ್ಷನ್, ಅದೇ ಓಜಿವ್ನ ರಚನೆ ಅಥವಾ ಕನ್ಸ್ಟ್ರಕ್ಷನ್ ಆಫ್ ಓಜಿವ್. ಸೊ ಒಂದು ಓಜಿವ್ನ ನಾವು ಹೇಗೆ ಮಾಡುವಂಥದ್ದು, ಕನ್ಸ್ಟ್ರಕ್ಟ್ ಮಾಡೋದು ಅನ್ನುವಂಥದ್ದನ್ನು ಈಗ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಈ ಓಜಿವ್ನಲ್ಲಿ ನಿಮಗೆ 2 ರೀತಿಯಾಗಿರುತ್ತೆ. ಒಂದು ಕಡಿಮೆ ವಿಧಾನದ್ದು, ಒಂದು ಜಾಸ್ತಿ, ಅಂದರೆ ಒಂದು ಲೆಸ್ ದೆನ್, ಒಂದು ಮೋರ್ ದೆನ್. ಅದರಲ್ಲಿ ಈಗ ನಾವು ಇವತ್ತಿನ ಈ ಒಂದು ಸೆಷನ್ನಲ್ಲಿ ಕಡಿಮೆ ವಿಧಾನದ ಅಂದರೆ ಲೆಸ್ ದೆನ್ ಓಜಿವ್ ಹೇಗೆ ರಚನೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ.
ಸೊ ಒಂದು ಕ್ವಶನ್ ಇದೆ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಸೊ ಕ್ವಶನ್ ಈ ರೀತಿಯಾಗಿ ಬರುತ್ತೆ. ಅದರಲ್ಲಿ ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿನ ಕೊಟ್ಟಿದ್ದಾರೆ. ಹಾಗಾದರೆ ಇದನ್ನು ಈಸಿಯಾಗಿ ಕಲ್ತ್ಕೊಂಡು 3 ಮಾರ್ಕ್ಸ್ನ ಹೇಗೆ ತಗೊಳ್ಳೋದು ಅನ್ನೋದನ್ನು ಈಗ ನೋಡೋಣ. ಓಕೆ, ಸೊ ದಿಸ್ ಇಸ್ ದ ಫ್ರೀಕ್ವೆನ್ಸಿ. ಸೊ ಇದಕ್ಕೆ ಲೆಸ್ ದೆನ್ ಟೈಪ್ ಆಫ್ OGU ಹಾಕಬೇಕು. ಸೊ ಫಸ್ಟ್ ಆಫ್ ಆಲ್ ನೀವುಗಳು ಇದನ್ನು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ಕ್ಲಾಸ್ ಇಂಟರ್ವಲ್ ಟೇಬಲ್ನ ಲೆಸ್ ದೆನ್ ಟೈಪ್ ಆಫ್ OGUಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ದೇಫೋ ಅದನ್ನು ಹೇಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅಂದರೆ, ಸೊ ಕ್ಲಾಸ್ ಇಂಟರ್ವಲ್ ಲೆಸ್ ದೆನ್ ಟೈಪ್ ಆಫ್ OGU ಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ಯು ನೀಡ್ ಟು ಕನ್ಸಿಡರ್ ಅಪ್ಪರ್ ಲಿಮಿಟ್ಸ್. ಇವುಗಳನ್ನೆಲ್ಲವನ್ನೂ ಕೂಡ ನಾವು ಅಪ್ಪರ್ ಲಿಮಿಟ್ಸ್ ಅಂತ ಕರಿತೀವಿ, ಇವುಗಳನ್ನೆಲ್ಲವನ್ನೂ ಕೂಡ ನಾವು ಲೋಯರ್ ಲಿಮಿಟ್ಸ್ ಅಂತ ಕರಿತೀವಿ. ಓಕೆ, ಸೊ ಲೆಸ್ ದೆನ್ OGUಗೆ ಅಪ್ಪರ್ ಲಿಮಿಟ್ ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆ, ಸೊ ಹಾಗಾದರೆ ಇದನ್ನು ನಾವು ಹೇಗೆ ಬರ್ಕೋಬೇಕು ಅಂದರೆ, ಲೆಸ್ ದೆನ್ ಫಸ್ಟ್ ಅಪ್ಪರ್ ಲಿಮಿಟ್ 38, ಹಾಗೆ ಉಳಿದಿದ್ದು ಬರ್ಕೊಂಡು ಹೋಗ್ಬೇಕು ಎಲ್ಲವನ್ನೂ ಕೂಡ. ಲೆಸ್ ದೆನ್ 40, ಹಾಗೆ ಲೆಸ್ ದೆನ್ 42, ನೆಕ್ಸ್ಟ್ ಲೆಸ್ ದೆನ್ 44, ಲೆಸ್ ದೆನ್ 46, ನೆಕ್ಸ್ಟ್ ಲೆಸ್ ದೆನ್ 48, next less than 50, next less than 52. ಓಕೆ, ಸೊ ಫಸ್ಟ್ ಈ ರೀತಿ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ ನೀವುಗಳು. ಸೊ ಇದಾದಮೇಲೆ ನೆಕ್ಸ್ಟ್ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಓಕೆ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯನ್ನು ನೀವು ನೆಕ್ಸ್ಟ್ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಅದೇ ನೆಕ್ಸ್ಟ್ ಕಾಲಮ್. ಸೊ ಫಸ್ಟ್ ಐ ವಿಲ್ ರೈಟ್ ದ ಫ್ರೀಕ್ವೆನ್ಸಿನ ಇಟ್ಕೊಂಡು ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡಬೇಕು. ಸೊ 0, 3, 2, 4, 5, 14, 4, 2. ಸೊ ನೆಕ್ಸ್ಟ್ ಈಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ, ಸೊ ಇಟ್ಸ್ ಅ ಲೆಸ್ ದೆನ್ OGU. ಸೊ ಲೆಸ್ ದೆನ್ OGU ಆಗಿರೋದ್ರಿಂದ ಫ್ರೀಕ್ವೆನ್ಸಿನ ನೋಡಬೇಕು. ಸೊ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ, ಫಸ್ಟ್ ಯು ನೀಡ್ ಟು ಆ್ಯಡ್ ದಿಸ್. ಸೊ ಇದನ್ನು ನೀವು ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ ಮಾಡಿ, ಸೊ ಆ್ಯಡ್ ಮಾಡಬಹುದು ಅಂದ್ಕೊಳ್ತೀನಿ. ಸೊ 3 + 2 is 5, 5 + 4 is 9, 5 + 4 is 3 + 2 is 5, 5 + 4 is 9. ಸೊ 9 + 5, ಸೊ 14, 14 + 14 ನೀವೇ ಆ್ಯಡ್ ಮಾಡಿ ಹೇಳ್ಬೋದಲ್ಲ ಚಿಲ್ಡ್ರನ್ಸ್ ಅಲ್ವಾ? ಎಸ್, 28. ಆಮೇಲೆ 28 + 4 32, 32 + 2 is 34. ಓಕೆ, ಇದು ಫಸ್ಟ್ ನೀವು ಮಾಡಬೇಕಾಗಿರೋಂಥದ್ದು. ಓಕೆ, ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಹೇಗೆ ಬರೆಯೋದು ಅಂತಂದರೆ, ಫಸ್ಟು ಈ ಫ್ರೀಕ್ವೆನ್ಸಿನ ನೋಡಿ ನಾವು CF ಬರಿಬೋದು. ಸೊ ಮೊದಲನೇ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಏನಾಗಿರುತ್ತೆ ಅಂದರೆ, ಸೊ ಫ್ರೀಕ್ವೆನ್ಸಿಯಲ್ಲಿ ಏನಿರುತ್ತೆ ಮೊದಲನೇದು ಅದೇ ಅದರ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಗಿರುತ್ತೆ. ಓಕೆನಾ? ನೆಕ್ಸ್ಟು ಈ ಒಂದು ಫಸ್ಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಗೆ ಸೆಕೆಂಡ್ ಫ್ರೀಕ್ವೆನ್ಸಿನ ಆ್ಯಡ್ ಮಾಡಬೇಕು. ಸೊ 0 + 3 is 3, ಅದು ನಿಮ್ಮ ಸೆಕೆಂಡ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಗಿರುತ್ತೆ. ನೆಕ್ಸ್ಟು 3ಗೆ 2ನ ಆ್ಯಡ್ ಮಾಡಬೇಕು ಕ್ರಾಸ್ ಆಗಿ. 3 + 2 is 5. ನೆಕ್ಸ್ಟು 5ಗೆ 4ನ ಆ್ಯಡ್ ಮಾಡಬೇಕು, 9. 9ಗೆ 5ನ ಆ್ಯಡ್ ಮಾಡಬೇಕು. ಸೊ 9 + 5 is 14. ನೆಕ್ಸ್ಟು 14ಗೆ 14ನ ಆ್ಯಡ್ ಮಾಡಬೇಕು. ಎಷ್ಟು? 28. ನೆಕ್ಸ್ಟು ಈ 28ಗೆ 4ಅನ್ನು ಆ್ಯಡ್ ಮಾಡಿ, 32. ಆ್ಯಂಡ್ 32ಗೆ 2ನ ಆ್ಯಡ್ ಮಾಡಿ, 34. ಇದು ನಿಮ್ಗಳ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ನೀವು ಮಾಡಿರೋದು ಸರಿನೋ ತಪ್ಪು ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಸೊ ಇದು ಮಾಡಿರೋದು ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಇಲ್ಲಿರೋ 34 ಆ್ಯಡ್ ಮಾಡಿರೋ ಟೋಟಲ್ಲು ಇಲ್ಲಿರೋ 34ಗೆ ಈಕ್ವಲ್ ಇರಬೇಕು. ಓಕೆ, ಸೊ ಇಲ್ಲಿರೋ ಟೋಟಲ್ ನಂಬರ್ ಆಫ್ ಏನಿರುತ್ತೆ ಅದು ಇಲ್ಲಿರಬೇಕು.
ನಾವು ಸೊ ಈಗ ಓಜು ಹಾಕಬೇಕು, ಓಜು ಕನ್ಸ್ಟ್ರಕ್ಷನ್ ಮಾಡಬೇಕು. ಸೊ ಓಜು ಕನ್ಸ್ಟ್ರಕ್ಷನ್ ಹೇಗೆ ಮಾಡುವಂಥದ್ದು, ಲೆಸ್ ದೆನ್ ಟೈಪ್ ಆಫ್ ಓಜು ಇದು. ಸೊ ಆಸ್ ಎ ಸೆಟ್, ಲೆಸ್ ದೆನ್ ಟೈಪ್ ಆಫ್ ಓಜುಗೆ ಯು ನೀಡ್ ಟು ಟೇಕ್, ಅಥವಾ ನೀವುಗಳು ತಗೋಬೇಕಾದ್ರು ಅಪ್ಪರ್ ಲಿಮಿಟ್ ವರ್ಸಸ್ ಸಿ ಎಫ್. ಅಪ್ಪರ್ ಲಿಮಿಟನ್ನು ಸಿ ಎಫ್ಗೆ ಹಾಕಬೇಕು. ಅಪ್ಪರ್ ಲಿಮಿಟ್ನ ಸಿ ಎಫ್ಗೆ ಹಾಕಿದ್ರೆ ನಿಮಗೆ ಲೆಸ್ ದೆನ್ ಓಜು ಬರುತ್ತೆ ಅನ್ನೋದು. ಓಕೆ, ಸೊ ಈಗ ಇದನ್ನು ನಾವು ಗ್ರಾಫಲ್ಲಿ ಹಾಕೋಣ. ಸೊ ಗ್ರಾಫಲ್ಲಿ ಹಾಕೋದಾದ್ರೆ ಸೊ ಮೊದಲನೇದಾಗಿ ಸೊ ಗ್ರಾಫ್ ಶೀಟ್ನಲ್ಲಿ ಲೈನ್ನ ಎಳ್ಕೊಳ್ಳಿ. ಓಕೆ, ಆ್ಯಡ್ ಮಾಡಪ್ಪ ಕರೆಕ್ಟಾಗಿ. 35 34 ಬರುತ್ತೆ, ಗೊತ್ತಾಗುತ್ತೆ. ಆ್ಯಡ್ ಮಾಡಿದಾಗ ಗೊತ್ತಾಗುತ್ತಲ್ಲ ನಿಮ್ಗೆ ಎಷ್ಟು ಬರುತ್ತೆ ಅಂತ. ಆ್ಯಡ್ ಮಾಡು. ಸೊ 3 + 2 is 5, 5 + 4 is 9, 9 + 5 is 14, 14 + 14 is 28, 28 + 4 is 32, 32 + 2 is 34. ಓಕೆನಾ? ಸೊ ಈಗ ನಾನು ಹೇಳಿದ ಹಾಗೆ ಗ್ರಾಫ್ನ ಹಾಕೋಬೇಕು. ಗ್ರಾಫಲ್ಲಿ ಈ ರೀತಿ ಒಂದು ಎಕ್ಸ್ ಆಕ್ಸಿಸ್, ಒಂದು ವೈ ಆಕ್ಸಿಸ್. ಸೊ ಇದರಲ್ಲಿ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಸೊ ಇದರಲ್ಲಿ ನಿಮಗೆ ನಾನು ಮೊದಲೇ ಹೇಳಿದ ಹಾಗೆ ಅಪ್ಪರ್ ಲಿಮಿಟ್ ವರ್ಸಸ್ ಸಿ ಎಫ್ನ ಹಾಕಬೇಕಾಗತ್ತೆ. ಓಕೆ, ಅಪ್ಪರ್ ಲಿಮಿಟ್ ವರ್ಸಸ್, ಇಲ್ಲಿದೆ ನೋಡಿ, ಅಪ್ಪರ್ ಲಿಮಿಟ್ ವರ್ಸಸ್ ಸಿ ಎಫ್. ಇದನ್ನು ನೀವು ಗ್ರಾಫಲ್ಲಿ ಹಾಕಿದ್ರೆ ನಿಮಗೆ ಲೆಸ್ ದೆನ್ ಓಜು ಬರುತ್ತೆ ಅನ್ನೋಂಥದ್ದು. ಓಕೆನಾ? ಸೊ ಈ ಜಾಗದಲ್ಲಿ ನೀವು ನಿಮ್ಮ ಅಪ್ಪರ್ ಲಿಮಿಟ್ನ ಬರಿಬೇಕಾಗತ್ತೆ. ಅಂದರೆ ಕ್ಲಾಸ್ ಇಂಟರ್ವಲ್, ಅಂದರೆ ಎಕ್ಸ್ ಆಕ್ಸಿಸ್ನಲ್ಲಿ ಕ್ಲಾಸ್ ಇಂಟರ್ವಲ್ನ ಬರಿಬೇಕು. ಅದು ಏನು ಬರಿಬೇಕು ನೀವು? ಅಪ್ಪರ್ ಲಿಮಿಟ್ನ ಬರಿಬೇಕು. ಓಕೆ, ಅಪ್ಪರ್ ಲಿಮಿಟ್ ಏನೇನಿದೆ ನೋಡಿ. ಅಪ್ಪರ್ ಲಿಮಿಟು 38. ಇಟ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಫ್ರಮ್ 38 ಇಂದ ಸ್ಟಾರ್ಟ್ ಆಗಿದೆ. ಸೊ ಫಸ್ಟ್ ಒನ್ನ ನಾವು 38 ಅಂದ್ಕೊಳ್ಳೋಣ. ಫಸ್ಟ್ ಒನ್ ಇಲ್ಲಿ 0 ಇಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ 38 ಆದಮೇಲೆ 40, 40 ಆದಮೇಲೆ 42, ನೆಕ್ಸ್ಟ್ 44, ನೆಕ್ಸ್ಟ್ 46, ನೆಕ್ಸ್ಟ್ 48, 50, 52, 54. ಸಾಕು. ಸೊ ಅಪ್ಪರ್ ಲಿಮಿಟ್ ವರ್ಸಸ್ ನೋಡಿ, ಅಪ್ಪರ್ ಲಿಮಿಟ್ ವರ್ಸಸ್ ಸಿ ಎಫ್, ಅಪ್ಪರ್ ಲಿಮಿಟ್ ವರ್ಸಸ್ ಸಿ ಎಫ್. ನಾವು ಹಾಗಾದರೆ ಎಕ್ಸ್ ಆಕ್ಸಿಸಲ್ಲಿ ಏನು ಬರಬೇಕು ನಮಗೆ? ಕ್ಲಾಸ್ ಇಂಟರ್ವಲ್. ಅದರಲ್ಲೂ ಏನು? ಅಪ್ಪರ್ ಲಿಮಿಟ್. ಹಾಗಾದರೆ ಈ ವೈ ಆಕ್ಸಿಸಲ್ಲಿ ಏನು ಬರಬೇಕು? ವೈ ಆಕ್ಸಿಸಲ್ಲಿ ನಮ್ಮ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬರಬೇಕು. ಸೊ ಹಾಗಾದರೆ ಸಿಂಪಲ್. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಏನೇನಿದೆ ನೋಡಿ. 0, 3, 5, 9, 14, 28, 32, 34 ತನಕ ಇದೆ. ಸೊ ಹಾಗಾದ್ರೆ ನಾವು ಏನು ಮಾಡೋಣ ಅಂತಂದರೆ, ಇದನ್ನು ನೀವು 2, 4, 6, 8 ಅಂತನಾರು ಹಾಕೊಂಡು ಹೋಗ್ಬೋದು ಇಲ್ಲಿ, ಅಥವಾ 5, 10, 15 ಅಂತನಾರು ಹಾಕೊಂಡು ಹೋಗ್ಬೋದು. ಇಟ್ಸ್ ಅಪ್ ಟು ಯು ಗೈಸ್, ನಿಮಗೆ ಬಿಟ್ಟಿದ್ದದು. ಹಾಗಾಗಿ ಸೊ ಇಲ್ಲೇನು ಮಾಡ್ತೀನಿ ನಾನು ಅಂದರೆ 5, 10 ಅಂತ ಹಾಕೊಂಡು ಹೋಗ್ತೀನಿ. ಸೊ ಫಸ್ಟ್ ಒನ್ ಇಸ್ 5, 10, 15, 20, 25, 30, 35. ಸಾಕು 35. ಯಾಕೆ ಅಂದರೆ 35 ಸಾಕು. ಏನಕ್ಕೆ ಅಂದರೆ, ಸೊ ವಿಡಿಯೋ ಕ್ವಾಲಿಟಿಯನ್ನು ಚೇಂಜ್ ಮಾಡ್ಕೊಳ್ಳಿ. ನಾನು ಮೊದಲನೇ ಕ್ಲಾಸ್ ಇದನ್ನು ಹೇಳ್ಕೊಂಡು ಹೋಗ್ತಿದ್ದೀನಿ. ವಿಡಿಯೋ ಕ್ವಾಲಿಟಿಯನ್ನು ನೀವು ಸೆಟ್ಟಿಂಗ್ಸಲ್ಲಿ ಇರುತ್ತೆ, ಆ ಸೆಟ್ಟಿಂಗ್ಸಲ್ಲಿ ವಿಡಿಯೋ ಕ್ವಾಲಿಟಿಯನ್ನು 140p ಇಂದ 480p ಗೆ ಚೇಂಜ್ ಮಾಡ್ಕೊಳ್ಳಿ.
480p ಚೇಂಜ್ ಮಾಡ್ಕೊಳ್ಳಿ. ಆಗ ನಿಮಗೆ ಕ್ಲಿಯರ್ ಆಗಿ ಕಾಣುತ್ತೆ, ಬ್ಲರ್ ಆಗಲ್ಲ. ಅಲ್ಲಿ 144p ಇರುತ್ತೆ, ಹಾಗಾಗಿ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಓಕೆ, ಸೊ ಹಾಗಾದ್ರೆ ವೈ ಆಕ್ಸಿಸ್ ಅಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಎಕ್ಸ್ ಆಕ್ಸಿಸ್ ಅಲ್ಲಿ ಕ್ಲಾಸ್ ಇಂಟರ್ವಲ್. ಇದು ಲೆಸ್ ದೆನ್ ಓಜಿವ್ ಆಗಿರೋದ್ರಿಂದ ಅಪ್ಪರ್ ಲಿಮಿಟ್. ಹಾಗಾದ್ರೆ ನೋಡಿ, ಸೊ ನಾನು ಹೇಳ್ದಂಗೆ ಅಪ್ಪರ್ ಲಿಮಿಟ್ ವರ್ಸಸ್ ಸಿ ಎಫ್. ಹಾಗಾದ್ರೆ ಮೊದಲನೇದೆಷ್ಟು? 38. ಸೊ 38ಗೆ ಎಷ್ಟು? ಸೊ 38ಗೆ ಓಕೆ, 38ಗೆ 0. ಸೊ ನೋಡಿ, 38ಗೆ 0 ಇಟ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಫ್ರಮ್ ಹಿಯರ್. ಸೊ ಹಾಗಾದ್ರೆ ಅದನ್ನ ಮಾರ್ಕ್ ಮಾಡಿ, 38ಗೆ 0. ಸೊ ನಾವು ಮಾರ್ಕ್ನ ಗ್ರೀನಿಂಗ್ ಮಾಡ್ತೀನಿ. ನೆಕ್ಸ್ಟ್ 40ಗೆ 3, 40ಗೆ 3. ಸೊ 40 ಇಲ್ಲಿದೆ, 40ಗೆ 3 ಎಲ್ಲಿ ಬರುತ್ತೆ? 0 ಮತ್ತು 5 ಮಧ್ಯೆ ಬರುತ್ತೆ. ಸೊ 40ಗೆ 3. ಹಾಗಾದರೆ ನಾನು ಇಲ್ಲಿ ಬರುತ್ತೆ, ಇಲ್ಲಿ ಮಾರ್ಕ್ ಮಾಡ್ತೀನಿ, 40ಗೆ 3. ನೆಕ್ಸ್ಟು 42ಗೆ 5, 42 ಇಲ್ಲಿದೆ. ಆಮೇಲೆ ನೀವು ಅಪ್ಪರ್ ಲಿಮಿಟ್ ಏನು ಬರ್ಕೊಳ್ತೀರಾ ಅದು ಅಲ್ಲಿ ಕ್ವಶನ್ ಇದೆ ಅಥವಾ ನೀವು ಏನು ಸಿ ಎಲ್ ಇದೆ ಅದನ್ನೇ ಡೈರೆಕ್ಟಾಗಿ ಬರ್ಕೊಳ್ಳಿ. ಓಕೆ, ಸೊ ಸಿ ಎಫ್ ಮಾತ್ರ ನೀವು ರಿಅರೇಂಜ್ ಮಾಡ್ಕೋಬೇಕು. ನಾನು ಕಳಿಸಿರೋ 3 ಪೇಪರ್, ನಾನು ಕಳಿಸಿರೋ 3 ಮಾಡೆಲ್ ಪೇಪರಲ್ಲಿ ಮೊದಲನೇ ಮಾಡೆಲ್ ಪೇಪರ್ ನಾನು ಮಾಡ್ತಿರೋ ಅಂಥದ್ದು. 42ಗೆ 5. ಸೊ 42 ಇದೆ, 42ಗೆ 5. ನೆಕ್ಸ್ಟು 44ಗೆ 9. ಇಲ್ಲಿ ಕಾಣ್ತಾ ಇರ್ಬೋದು. ಸೊ 44ಗೆ 9. ಓಕೆ, ಸೊ 44ಗೆ 9 ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟು 46ಗೆ 14. ಸೊ 46ಗೆ 14 ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟು 48ಗೆ, ಸೊ 48ಗೆ 28. ಸೊ 28 ಸೊ 28. ಓಕೆ, ನೆಕ್ಸ್ಟು 50ಗೆ 32. ಸೊ 50ಗೆ 32 ಇಲ್ಲಿ ಬರುತ್ತೆ. ನೆಕ್ಸ್ಟು 52ಗೆ ಲಾಸ್ಟ್ ಒನ್, ಸೊ 34. ಸೊ ಇಲ್ಲಿ ಬರುತ್ತೆ, ಸೊ 34. ಓಕೆನಾ? ಸೊ ಇಷ್ಟಾದಮೇಲೆ ನೀವು ಈ ಎಲ್ಲ ಒಂದು ಪಾಯಿಂಟ್ಸನ್ನು ನೀವೇನು ಪಾಯಿಂಟ್ಸ್ನ ಪ್ಲಾಟ್ ಮಾಡಿದ್ದೀರಾ, ಸೊ ಅಪ್ಪರ್ ಲಿಮಿಟ್ ವರ್ಸಸ್ ಸಿ ಎಫ್, ಅದನ್ನು ಏನು ಪ್ಲಾಟ್ ಮಾಡಿರುವಂಥ ಲೈನನ್ನು ಸ್ಕೇಲ್ನ ಯೂಸ್ ಮಾಡಿಕೊಂಡು ನೀವು ಆ ಲೈನ್ನ ಜಾಯಿನ್ ಮಾಡಿ. ಓಕೆನಾ? ಸೊ ಈ ರೀತಿಯಾಗಿ ನೀವು ಜಾಯಿನ್ ಮಾಡಬೇಕು. ಸೊ ನಾನೀಗ ಈ ಥರ ಜಾಯಿನ್ ಮಾಡ್ತಾ ಇದ್ದೀನಿ. ಸೊ ಇದನ್ನೇ ನಾವು ಕಡಿಮೆ ವಿಧಾನದ ಓಜಿವ್ ಅಂದರೆ ಲೆಸ್ ದೆನ್ ಓಜಿವ್ ಅಂತ ಕರಿತೀವಿ. ಈಗೇನು ನಮಗೆ ಬರ್ತಾ ಇದೆ ಇದನ್ನೇ ನಾವು ಕಡಿಮೆ ವಿಧಾನದ ಓಜಿವ್ನ ರಚನೆ ಅಥವಾ ಲೆಸ್ ದೆನ್ ಓಜಿವ್ ಅಂತ ನಾವು ಕರಿತೀವಿ. ಸೊ ಮತ್ತೊಮ್ಮೆ ತಲೆ ಇಟ್ಕೊಳ್ಳಿ ಚಿಲ್ಡ್ರನ್ಸ್, ಕಡಿಮೆ ವಿಧಾನದ ಅಥವಾ ಲೆಸ್ ದೆನ್ ಓಜಿವ್ಗೆ ಅಪ್ಪರ್ ಲಿಮಿಟ್ ಮತ್ತು ಸಿ ಎಫ್ನ ನೀವು ತಗೋಬೇಕಾಗುತ್ತೆ. ಅಪ್ಪರ್ ಲಿಮಿಟ್ ವರ್ಸಸ್ ಸಿ ಎಫ್ ಅಂದರೆ ಮೇಲ್ಮಿತಿ ವರ್ಸಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನು ಹಾಕಬೇಕಾಗುತ್ತೆ. ಸೊ ಈ ರೀತಿಯಾಗಿ ಇಷ್ಟು ಮಾಡಿದ್ರೆ ನಿಮಗೆ ಚಿಲ್ಡ್ರನ್ಸ್ 3 ಮಾರ್ಕ್ಸ್ ಸಿಗುತ್ತೆ ಅನ್ನುವಂಥದ್ದು. ವೆರಿ ಇಂಪಾರ್ಟೆಂಟ್ ಒಂದು ಕ್ವಶನ್ ನಿಮಗೆ ಇರುತ್ತೆ ಎಕ್ಸಾಮಿನೇಷನಲ್ಲಿ ಅನ್ನುವಂಥದ್ದು. ಸೊ ಇದು ಕಡಿಮೆ ವಿಧಾನದ್ದಾಯಿತು. ನೆಕ್ಸ್ಟು ಇದರ ಬೇಸ್ ಮೇಲೆ ನಾನು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ಸೊ ಅಂದರೆ ಪ್ರಾಕ್ಟೀಸ್ ಕ್ವಶನ್ ಕೊಡ್ತೀನಿ, ನೀವು ಮಾಡಿ. ಸೊ ಹೋಮ್ವರ್ಕನ್ನು ಈಗ ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸೊ ದಿಸ್ ಈಸ್ ದ ಫಸ್ಟ್ ಕ್ವಶನ್ ಚಿಲ್ಡ್ರನ್ಸ್. ನಾನು ಈಗಾಗಲೇ ಹೇಳ್ದಂಗೆ ಓಜಿವ್ನ ನೀವು ಕಲ್ತಿದ್ದೀರಾ, ಲೆಸ್ ದೆನ್ ಓಜಿವ್ನ. ಸೊ ಈ ಪ್ರಾಕ್ಟೀಸ್ ಕ್ವಶನನ್ನು ನೀವು ಮಾಡ್ಕೊಂಡು ಹೋಗಿ ಅನ್ನೋಂಥದ್ದು. ಓಕೆ, ಸೊ ನಿಮ್ಗೆ ಗೊತ್ತು, ಮೊದಲು ಚೇಂಜ್ ಮಾಡಬೇಕು ಆ ಕ್ಲಾಸ್ ಇಂಟರ್ವಲ್ನ ಲೆಸ್ ದೆನ್ ಓಜಿವ್ ಟೈಪ್ಗೆ, ಆಮೇಲೆ ಸಿ ಎಫ್ ಫೈಂಡ್ ಔಟ್ ಮಾಡಬೇಕು, ತದನಂತರ ನೀವು ಓಜಿವ್ ಹಾಕಬೇಕು. ಓಕೆನಾ? ಸೊ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ನಾನು ಈಗಾಗಲೇ ಹೇಳಿದ್ದೀನಿ ಚಿಲ್ಡ್ರನ್ಸ್, ಆ್ಯಂಡ್ ದಿಸ್ ಇಸ್ ದ ನೆಕ್ಸ್ಟ್ ಕ್ವಶನ್. ಆ್ಯಂಡ್ ಓಜಿವ್ ಹಾಕಬೇಕಾದ್ರೆ ಸ್ವಲ್ಪ ಜೋಪಾನಾಗಿರಿ, ಅಪ್ಪರ್ ಲಿಮಿಟ್ ಮತ್ತು ಸಿ ಎಫ್ ತೊಗೋಬೇಕು ಅನ್ನುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಸೆಷನಲ್ಲಿ ನಾವು ಮೋರ್ ದೆನ್ ಓಜಿವ್ನ ಮಾಡೋಣ ಅನ್ನುವಂಥದ್ದು. ಆ್ಯಂಡ್ ಈ ಒಂದು ಕ್ವಶನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ಚಿಲ್ಡ್ರನ್ಸ್, ತುಂಬ ಇಂಪಾರ್ಟೆಂಟ್ ಇದು. ಯಾಕೆಂದರೆ ಯಾವತ್ತೂ ಕೂಡ ಆ ಒಂದು ಓಜಿವ್ನ ರಚನೆಯಲ್ಲಿ ಕ್ಲಾಸ್ ಇಂಟರ್ವಲ್ನ ನೀವು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಬಟ್ ಇದರಲ್ಲಿ ನಿಮ್ಗೆ ಈಗಾಗಲೇ ಬದಲಾವಣೆ ಮಾಡಿದೆ, ಅಂದರೆ ಚೇಂಜಸ್ ಮಾಡಿದರೆ ಕ್ಲಾಸ್ ಇಂಟರ್ವಲ್ನ ನೀವು ಡಿಸ್ಟ್ರಿಬ್ಯೂಷನ್ನ ನೀವು ಚೇಂಜ್ ಮಾಡಿದ್ದೀರಾ. ಹಾಗಾಗಿ ಇದನ್ನು ನೀವು ಡೈರೆಕ್ಟಾಗಿ ಹಾಗೆಯೇ ಬರ್ಕೋಬಹುದು. ಓಕೆ, ಆ್ಯಂಡ್ ಜೊತೆಗೆ ಸೊ ಇಲ್ಲಿ ನೀವು ಲೆಸ್ ದೆನ್ 20, 38, ಲೆಸ್ ದೆನ್ 40 ಅಂತ ಏನಿದೆ, ಸೊ ಆ 38, 40, 42, 44, 46, 48, 50, 52 ಅನ್ನೇ ನೀವು ಆರಾಮಾಗಿ ತಗೋಬಹುದು ಅನ್ನುವಂಥದ್ದು. ಅಂದರೆ
ಅದನ್ನೇ ನೀವು ಅಪ್ಪರ್ ಲಿಮಿಟ್ ಅಂತ ತೊಗೋಬೋದು, ಯಾಕೆಂದರೆ ಅದನ್ನು ಮೊದಲೇ ಚೇಂಜ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನೀವು ನಂಬರ್ ಆಫ್ ಸ್ಟೂಡೆಂಟ್ಸ್ನ ಗಮನಿಸಿದ್ರೆ ಚಿಲ್ಡ್ರನ್ಸ್ ಫ್ರೀಕ್ವೆನ್ಸಿ ಯಾವತ್ತೂ ಕಡಿಮೆಯಿಂದ ಜಾಸ್ತಿಯಾಗಿ ಪುನಃ ಕಡಿಮೆ ಇರುತ್ತೆ. ಎಲ್ಲಿ ಕೊಟ್ಟಿರುವಂತಹ ಫ್ರೀಕ್ವೆನ್ಸಿ ಅಥವಾ ಕಡಿಮೆಯಿಂದ ಜಾಸ್ತಿ ಇರುತ್ತೋ ಅಥವಾ ಜಾಸ್ತಿಯಿಂದ ಕಡಿಮೆ ಇರುತ್ತೋ ಅದನ್ನೇ ನೀವು CF ಅಂತ ತಗೋಬೇಕಾಗತ್ತೆ. ಓಕೆ, ಹಾಗಾದರೆ ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇರುವಂತಹ ನಂಬರ್ ಆಫ್ ಸ್ಟೂಡೆಂಟ್ಸ್ ಅನ್ನೋಂಥದ್ದು ಕಡಿಮೆಯಿಂದ ಜಾಸ್ತಿ ಇರೋದ್ರಿಂದ ನೀವು ಡೈರೆಕ್ಟಾಗಿ ಅದನ್ನು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ತಗೋಬೋದು. ಓಕೆ, ಸೊ ಇದು ನಮ್ಮ ನೆಕ್ಸ್ಟ್ ಕ್ವಶನ್. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಇವೆಲ್ಲ. ಸೊ ಇವೆಲ್ಲವನ್ನೂ ಕೂಡ ಪ್ರಾಕ್ಟೀಸ್ ಮಾಡಿ. ಸೊ ನಾನು ಹೇಳಿದಂತಹ ಪಾಯಿಂಟನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಕ್ವಶನ್ನಲ್ಲೇ ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕ್ವಶನ್ನಲ್ಲೇ ನಿಮಗೆ ಕ್ಲಾಸ್ ಇಂಟರ್ವಲ್ನ ಬದಲಾವಣೆ ಮಾಡಿಕೊಟ್ಟಿದ್ರೆ ಅದನ್ನೇ ತಗೊಳ್ಳಿ, ಇಲ್ಲ ಅಂದರೆ ಬದಲಾವಣೆ ಮಾಡಿಕೊಳ್ಳಿ. ಇಲ್ಲವೇ ಫ್ರೀಕ್ವೆನ್ಸಿನ ಅಬ್ಸರ್ವ್ ಮಾಡಿದಾಗ ಅದು ಕಡಿಮೆಯಿಂದ ಜಾಸ್ತಿ ಇತ್ತು ಅಥವಾ ಜಾಸ್ತಿಯಿಂದ ಕಡಿಮೆ ಇದ್ದರೆ ಅದನ್ನೇ CF ಅಂತ ತಗೊಳ್ಳಿ. CFನ್ನು ನೀವು ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಸ್, ಓಕೆ. ಸೊ ದಿಸ್ ಈಸ್ ದ ನೆಕ್ಸ್ಟ್ ಕ್ವಶನ್. ಸೊ ನಿಮ್ಮ ನೆಕ್ಸ್ಟ್ ಕ್ವಶನ್ ಇದು ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿ. ಓಕೆ, ಸೊ ನಾನು ಲೆಸ್ ದೆನ್ OQ ಲೆಸ್ ದೆನ್ 38 ಅಂತ ಡೈರೆಕ್ಟಾಗಿ ಕೊಟ್ಟಿರೋ ಕ್ವಶನನ್ನು ಕೊಟ್ಟಿರೋದ್ರಲ್ಲಿ ಒಂದು ಸಮ್ ಟ್ರಿಕ್ ಇದೆ ಚಿಲ್ಡ್ರನ್ಸ್. ಅದು ಏನು ನನ್ನ ಐಡೆಂಟಿಫೈ ಮಾಡಿ, ಅಂದರೆ ಆ ಪ್ರಾಬ್ಲಮಲ್ಲಿ ಏನೋ ಒಂದು ವಿಶೇಷತೆ ಇದೆ. ಓಕೆ, ಆ ಒಂದು ವಿಶೇಷತೆ ಏನು ಅನ್ನೋಂಥದ್ದನ್ನು ನೀವು ಐಡೆಂಟಿಫೈ ಮಾಡಿ ಅನ್ನೋಂಥದ್ದು. ಓಕೆ, ಸೊ ದಿಸ್ ಆರ್ ಆಲ್ ದ ಕ್ವಶನ್ ಆ್ಯಂಡ್ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಅಂದ್ಕೊಳ್ತಿದ್ದೀನಿ. ಸೊ ಪ್ರಾಕ್ಟೀಸ್ ಮಾಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇದೆಲ್ಲ. ಯಾಕೆಂದರೆ ಸೊ ಲೆಸ್ ದೆನ್ OQನ ಮಾಡಿದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳ್ತೀನಿ, 3 ಮಾರ್ಕ್ಸು ಸಿಗುತ್ತೆ. ಹಾಗಾಗಿ ಇದೆಲ್ಲ ಇಂಪಾರ್ಟೆಂಟ್. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ. ಸೊ ಇದರಲ್ಲೇ ಇನ್ನೊಂದಿದೆ ಅಂತ ಹೇಳಿದ್ರೆ ಅದೇ ಮೋರ್ ದೆನ್ OQನ ನಾವು ಮಾಡೋಣ. ಯಾಕೆಂದರೆ ಒಂದೇ ಸೆಷನಲ್ಲಿ ನಾವು ಲೆಸ್ ದೆನ್ ಮೋರ್ ದೆನ್ ಮಾಡಿದಾಗ ನಿಮ್ಗೆ ಕನ್ಫ್ಯೂಷನ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ಲೆಸ್ ದೆನ್ ಮಾಡಿದ್ದೀನಿ. ನನ್ನ ಮುಂದಿನ ಸೆಷನ್ನಲ್ಲಿ ನಾನು ಮೋರ್ ದೆನ್ OQನ ಮಾಡ್ತೀನಿ. ಸೊ ಮೋರ್ ದೆನ್ OQನ ಮಾಡಿದಾಗ ನಿಮ್ಗೇನಾಗುತ್ತೆ ಅಂದರೆ ಅಲ್ಲಿಗೂ ಇಲ್ಲಿಗೂ ಕ್ಲಾರಿಟಿ ಸಿಗುತ್ತೆ. ಸೊ ಲೆಸ್ ದೆನ್ನು ಮತ್ತು ಮೋರ್ ದೆನ್ OQನ ಮಧ್ಯೆ ಏನು ಡಿಫ್ರೆನ್ಸ್ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಆಗ ಎಕ್ಸಾಮಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ನ ಕೊಟ್ಟಾಗ ನಿಮಗೆ ಈಸಿಯಾಗಿ ನೀವು ಅದನ್ನು ಐಡೆಂಟಿಫೈ ಮಾಡ್ಬೋದು, ಈಸಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು, ಈಸಿಯಾಗಿ 3 ಮಾರ್ಕ್ಸನ್ನು ತಗೋಬೋದು ಅನ್ನೋದು. ಹಾಗಾದರೆ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಪ್ರಾಕ್ಟೀಸ್ ಮಾಡ್ತೀರಲ್ವ ಚಿಲ್ಡ್ರನ್ಸ್? ಓಕೆ, ಗುಡ್. ಬಟ್ ಪಾಯಿಂಟ್ ತಲೆಯಲ್ಲಿ ಇಟ್ಕೊಳ್ಳಿ, ಯಾವುದೇ OQ ಕೊಟ್ಟಾಗ ನೀವು ಟೇಬಲನ್ನು ಬದಲಾವಣೆ ಮಾಡ್ಕೋಬೇಕು. ಇದು ಮೊದಲನೇ ಪಾಯಿಂಟ್. Fನ ಇಟ್ಕೊಂಡು ಅಂದರೆ ಫ್ರೀಕ್ವೆನ್ಸಿನ ಇಟ್ಕೊಂಡು CFನ ಮಾಡ್ಕೋಬೇಕು, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಆ್ಯಂಡ್ ಎರಡನೇ ಪಾಯಿಂಟು, ಅಕಸ್ಮಾತ್ ಕ್ವಶನ್ನಲ್ಲೇ ಕೊಟ್ಬಿಟ್ಟಿದ್ದರೆ, ಓಕೆ, ಕ್ವಶನಲ್ಲೇ ಕೊಟ್ಬಿಟ್ಟಿದ್ದರೆ ನಾನು ಈಗಾಗಲೇ ಹೇಳ್ದಂಗೆ ಅವೆರಡನ್ನೇ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಹಾಕಿ ಅನ್ನುವಂಥದ್ದು. ಓಕೆ, ಸೊ ಇಷ್ಟು ನಿಮ್ಮ 3 ಮಾರ್ಕ್ಸ್ನ ಒಂದು ಕ್ವಶನ್, ಒಂದು ಪಾರ್ಟ್. ಸೊ 3 ಮಾರ್ಕ್ಸ್ ಎಲ್ಲರಿಗೂ ಸಿಕ್ಕಿದೆ ಅನ್ನುವಂತಹ ಒಂದು ಭರವಸೆ ಇಟ್ಕೊಂಡು ಸೊ ಮುಂದಿನ ಸೆಷನಲ್ಲಿ ಸಿಗ್ತೀನಿ. ಸೊ ಮುಂದಿನ ಸೆಷನಲ್ಲಿ ನಾವು ಮೋರ್ ದೆನ್ OQನ ಬಗ್ಗೆ ಮಾತಾಡೋಣ ಅನ್ನುವಂಥದ್ದು. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಈಗಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈಗಲೇ ಕೂತ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಓಕೆ, ಆ್ಯಂಡ್ ಥ್ಯಾಂಕ್ ಯು.